Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. Praise the Lord. ಪ್ರಿಯರೇ, ದೇವರ ಮಕ್ಕಳು ನಾವು, ದೇವರ ಪ್ರತಿನಿಧಿಗಳು ನಾವು, ಪ್ರಭು ಯೇಸುವಿನ ಮಹಿಮೆಗಾಗಿಯೇ ಈ ಲೋಕದಲ್ಲಿ ಜನಿಸಿರುವ ಮಕ್ಕಳು ನಾವು. ಪ್ರಭುವಿನ ಅನ್ಯೋನ್ಯತೆಯಲ್ಲಿ, ಪ್ರಭುವಿನ ಅನುಬಂಧದಲ್ಲಿ, ಪ್ರಭುವಿನ ಒಡಂಬಡಿಕೆಯಲ್ಲಿ, ಪ್ರಭುವಿನ ಸತ್ಸಂಬಂಧದಲ್ಲಿ ಒಂದಾಗಲು ಕರೆ ಹೊಂದಿರುವಂತಹ ಮಕ್ಕಳು ನಾವು. ಪ್ರಿಯರೇ, ನಾವು ಹಲವಾರು ವರ್ಷಗಳಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ನಮಗೆ ಬುದ್ಧಿ ಬಂದಂತಹ ದಿನಗಳಿಂದ ನಾವು ದೇವರ ವಾಕ್ಯಕ್ಕೆ ಕಿವಿಗೊಡ್ತಾ ಇದ್ದೇವೆ. ಹಲವಾರು ಧ್ಯಾನಗಳಿಗೆ ಹೋಗಿದ್ದೇವೆ, ಹಲವಾರು ಪ್ರಾರ್ಥನಾ ಕೂಟಗಳಿಗೆ ಹೋಗಿದ್ದೇವೆ, ಹಾಗೂ ಟಿವಿಯಲ್ಲಿ ಧ್ಯಾನವನ್ನು ನೋಡಿದ್ದೇವೆ, ಮೊಬೈಲ್ನಲ್ಲಿ ಯೂಟ್ಯೂಬ್ಗಳಲ್ಲಿ ಅನೇಕ ಧ್ಯಾನಗಳನ್ನು ನಾವು ನೋಡಿದ್ದೇವೆ. ಹೀಗೆ ನಾವು ತುಂಬಾ ಅನುಭವದಲ್ಲಿ ಒಂದಾಗಿರುವ ಮಕ್ಕಳು. ಅಂದರೆ ಇದನ್ನೆಲ್ಲ ಯಾಕೆ ಮಾಡ್ತೇವೆ ಅಂದ್ರೆ, ಸೊ ಐ ಲವ್ ಗಾಡ್, ಐ ಲವ್ ಜೀಸಸ್. ನಾನು ದೇವರನ್ನ ಪ್ರೀತಿಸ್ತೇನೆ, ನಾನು ದೇವರನ್ನ ಪ್ರೀತಿಸ್ತೇನೆ, ಅದಕ್ಕಾಗಿ ನಾನು ಇದನ್ನೆಲ್ಲ ಮಾಡ್ತೇನೆ. ದೇವರಲ್ಲಿ ನನಗೆ ವಿಶ್ವಾಸವಿದೆ, ಅದಕ್ಕಾಗಿ ಇದನ್ನೆಲ್ಲ ಮಾಡ್ತೇನೆ. ದೇವರಿಲ್ಲದೆ ನಾನು ಜೀವಿಸಲಿಕ್ಕೆ ಆಗುದಿಲ್ಲ, ಅದಕ್ಕಾಗಿ ನಾನು ಇದನ್ನೆಲ್ಲ ಮಾಡ್ತೇನೆ. ಇದೆಲ್ಲ ನಮ್ಮೆಲ್ಲರ ಮನೋಭಾವಗಳು. ಸೊ ವೆರಿ ಗುಡ್, ಖಂಡಿತವಾಗಿ ಒಳ್ಳೆಯದು. ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವೆ, ದೇವರಲ್ಲಿ ವಿಶ್ವಾಸ ಇಟ್ಟಿದ್ದೇವೆ, ದೇವರಲ್ಲಿ ನಂಬಿಕೆ ಇದೆ ಎಂಬುದಾಗಿ ಇದನ್ನೆಲ್ಲ ನಾವು ಮಾಡ್ತೇವೆ. ಆದರೆ ಇದನ್ನೆಲ್ಲ ಮಾಡುವಂತ ನಾವು ನಮ್ಮ ವಿಶ್ವಾಸವನ್ನು ಪ್ರಕಟಿಸ್ತೇವೆ. ಈಗ ನಾನು ಹೇಳ್ಬೋದು, ನಾನೊಂದು ಪ್ರೀಚರ್ಸ್, ನಾನೊಬ್ಬ ಶುಭ ಸಂದೇಶ ಸಾರ್ತೇನೆ, ನಾನೆಲ್ಲ ದೇವರ ಮಹಿಮೆಗಾಗಿ ಮಾಡ್ತೇನೆ, ದೇವರ ಮಹತ್ವಕ್ಕಾಗಿ ಮಾಡ್ತೇನೆ, ನನ್ನ ಜೀವನ ದಿನಗಳನ್ನು, ನನ್ನನ್ನು ಸಂಪೂರ್ಣವಾಗಿ ಏನೇ ಬಂದರೂ ಅದನ್ನೆಲ್ಲ ಸಹಿಸಿ ನಾನು ಯೇಸುವಿಗಾಗಿ ಜೀವಿಸ್ತೇನೆ ಎಂಬುದಾಗಿ ನಾನೇ ಹೇಳಬಹುದು. ನಾನು ಕೇವಲ ಬಾಯಿಯಿಂದ ಹೇಳುವುದರಿಂದ ನಾನು ಸೇವೆಗೆ ಸೀಮಿತನಲ್ಲ. ಕಾರಣ ಈ ನನ್ನ ಸೇವೆಯಲ್ಲಿ ಸ್ವಾರ್ಥ ಇದೆಯಾ ಎಂಬುದನ್ನು ನಾನು ಫೈಂಡ್ ಔಟ್ ಮಾಡಿಕೊಳ್ಬೇಕು. ನಾನು ಜಗತ್ತು ನೋಡಬೇಕು ನನ್ನನ್ನ, ಅಥವಾ ಜನ ಮೆಚ್ಚಬೇಕು ನನ್ನನ್ನ, ಅಥವಾ ಜನರಿಂದ ನಾನು ಪ್ರಶಂಸೆಯನ್ನು ಪಡೆಯಬೇಕು, ಜನರಿಂದ ನಾನು ಹಣವನ್ನು ಪಡೆಯಬೇಕು, ಒಂದು ಸ್ಥಾನವನ್ನು ಗಿಟ್ಟಿಸಿಕೊಳ್ಳಬೇಕು ಎಂಬ ಚಾನಲ್ನ ಒಳಗಡೆ ಇಟ್ಟುಕೊಂಡು ನಾನು ಏನೇ ಸೇವೆ ಮಾಡಿದರೂ ಅದು ಸೇವೆ ಅಲ್ಲ, ಆ ಸೇವೆ ಪೂರೈಕೆ ಆಗೋದು ಇಲ್ಲ. ಪ್ರಿಯ, ನಾವು ದೇವರ ಸತ್ಸಂಬಂಧವನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯ, ಹೀಗೆ ನಾನು ಪ್ರಾರ್ಥಿಸುವುದರಿಂದ, ನಾನು ದೇವರ ವಾಕ್ಯ ಕೇಳುವುದರಿಂದ, ಹೀಗೆ ನಮ್ಮಲ್ಲಿ ಹಲವಾರು ಜನರಲ್ಲಿ ಇದೆಲ್ಲ. ನಾನು ತುಂಬಾ ಬೆಳಿಗ್ಗೆ ಪೂಜೆ ನೋಡಲಿಲ್ಲ ಅಂದ್ರೆ ನನಗೆ ಆಗೋದಿಲ್ಲ. ಹೌದು, ಆಗೋದಿಲ್ಲ. ನನಗೆ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಆಗೋದಿಲ್ಲ. ಎಸ್, ಆಗೋದಿಲ್ಲ. ನನಗೆ ಧ್ಯಾನ ಕೇಳಲಿಲ್ಲ ಅಂದ್ರೆ ಆಗೋದಿಲ್ಲ. ಎಸ್, ಖಂಡಿತ ಆಗೋದಿಲ್ಲ. ಇಲ್ಲ, ದೇವರ ಮುಂದೆ ಹೋಗಿ ನಾನು ಕುತ್ಕೊಳ್ಬೇಕು, ಪರಮಪ್ರಸಾದ ಪೆಟ್ಟಿಗೆ ಮುಂದೆ ನಾನು ಹೋಗಿ ಕುತ್ಕೊಳ್ಬೇಕು, 1 hour ಆದ್ರೂ ಸ್ಪೆಂಡ್ ಮಾಡಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಎಸ್, ವೆರಿ ಗುಡ್, ಸೋ ನೈಸ್, ಸಂತೋಷ. ಆದರೆ
ಇದೆಲ್ಲ ನನ್ನಿಂದ ಇಲ್ಲದೆ ಇರಲಿಕ್ಕೆ ಆಗೋದಿಲ್ಲ. ನನ್ನ ಜೀವನದಲ್ಲಿ ಬದಲಾವಣೆ ಇಲ್ಲ. ಸೊ ಇದೆಲ್ಲ ಮಾಡಬೇಕು, ನಾನು ಮಾಡ್ತೇನೆ, ಆದರೆ ನನಗೆ ಬದಲಾವಣೆ ಇಲ್ಲ. ದೇವರನ್ನ ಪ್ರೀತಿಸ್ತಾ ಇದ್ದೀನಿ ಅಷ್ಟೇ, ನಾನು ಪ್ರಾರ್ಥಿಸ್ತಾ ಇದ್ದೀನಿ ಅಷ್ಟೇ, ಹಂಬಲ ಇದೆ, ದಾಹ ಇದೆ, ಎಲ್ಲವೂ ಇದೆ. ಕರೆಕ್ಟ್, ಒಳ್ಳೇದು ಒಳ್ಳೇದು. ಆದರೆ ಸ್ವತಃ ನನ್ನನ್ನು ನಾನು ಪರಿಶೀಲಿಸಿಕೊಳ್ಳಬೇಕಾದ್ರೆ ಅಲ್ಲಿ ಝೀರೋ. ನನಗೆ ಯೇಸುನಲ್ಲಿ ಇರಲಿಕ್ಕೆ ಆಸೆ, ಆದರೆ ಯೇಸು ನನ್ನಲ್ಲಿಲ್ಲ. ಅರ್ಥ ಆಯ್ತಾ? ನನಗೆ ಯೇಸುವಿಗಾಗಿ ಸಮಯ ಕೊಡ್ಲಿಕ್ಕೆ ಆಸೆ, ಆದರೆ ನನ್ನಲ್ಲಿ ಯೇಸು ಇಲ್ಲ. ಅಂದರೆ ನಮ್ಮ ಮನಸ್ಸು ದೇವರೆಡೆಗೆ ಇದೆ, ಆದರೆ ದೇವರ ಸತ್ಸಂಬಂಧದಲ್ಲಿ ನಾನು ಹೋಗ್ತೇನೆ, ದೇವರನ್ನ ಪ್ರೀತಿಸಿ ದೇವರ ಒಡಂಬಡಿಕೆಯಲ್ಲಿ ಒಂದಾಗಲಿಕ್ಕೆ ನನಗಿಷ್ಟ, ಆದರೆ ನಾನು ಒಡಂಬಡಿಕೆಯಲ್ಲಿ ಒಂದಾಗ್ತಾ ಇಲ್ಲ, ನಾನು ಸತ್ಸಂಬಂಧದಲ್ಲಿ ಒಂದಾಗ್ತಾ ಇಲ್ಲ. ಏನು ವೀಕ್ನೆಸ್? ಏನೂ ಇಲ್ಲ ಪ್ರಿಯರೇ, ಸಿಂಪಲ್. ನೋಡಿ, ಇಷ್ಟೆಲ್ಲ ಒಳ್ಳೆ ಚಂದ ಮಾಡಿ ರುಚಿ ರುಚಿಯಾಗಿ ಒಳ್ಳೆ ಘಮ 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 ಪರಿಮಳ ಬರುವ ಹಾಗೆ ಬಿರಿಯಾನಿ ಮಾಡ್ತೇವೆ. ಪಕ್ಕದ ಮನೆಯವರಿಗೆ ವಾಸನೆ, ಬೀದಿಲಿ ಹೋಗೋರಿಗೆ ವಾಸನೆ, ಎಂತಪ್ಪ ಒಳ್ಳೆ ಇಂತಹ ಸ್ಮೆಲ್ ಬರ್ತಾ ಇದೆ, ಸೂಪರ್ ಆಗಿರ್ತದೆ ಬಿರಿಯಾನಿ. ಏನ್ರಿ ನಮ್ಮನ್ನು ಕರೆಯೋದಿಲ್ಲ, ನಿಮ್ಮ ಮನೇಲಿ ಬಿರಿಯಾನಿ ಮಾಡ್ತಾ ಇದ್ರಿ ಅಂತ ಪಕ್ಕದ ಮನೆಯವ್ರು ಕೇಳ್ತಾರೆ. ಸ್ನೇಹಿತರುಗಳು ಕೇಳ್ತಾರೆ, ಅಕ್ಕಪಕ್ಕ ಇರೋರು, ಏನು ಒಳ್ಳೆ ಟೇಸ್ಟ್ ಬರ್ತದೆ, ಏನಪ್ಪಾ ಮೂಗೆಲ್ಲ ಸೆಳೀತಾ ಇದೆಯಲ್ಲ, ಎಂತ ಪದಾರ್ಥ, ಎಂತ ಬಿರಿಯಾನಿ ಮಾಡ್ತಾ ಇದ್ರಿ, ನಮಗೆ ಕೊಡೋದಿಲ್ವಾ ಎಂಬುದಾಗಿ. ಸೊ ನಿಮ್ಮ ಮನಸ್ಸು ತಡೆಯೋದಿಲ್ಲ, ನಮ್ಮ ಮನಸ್ಸು. ಬನ್ರಿ, ಏನ್ರಿ ನಿಮಗೆ ದೊಡ್ಡದನ್ರಿ, ಏನ್ರಿ ಬರೀ ಒಂದು ಊಟ ಕೊಡಕ್ಕಾಗಲ್ಲ ನಿಮಗೆ, ಬನ್ರಿ ಅಂತ ಕರೆದು ನಾವು ಅವ್ರನ್ನ ಕೂರಿಸ್ತೇವೆ ಊಟಕ್ಕೆ. ಅವರಿಗೆ ಊಟವನ್ನು ಬಡಿಸ್ತೇವೆ. ಊಟವನ್ನು ಬಡಿಸ್ಬೇಕಾದ್ರೆ ಅವರು ಸಂತೋಷದಲ್ಲಿ ಟೇಬಲ್ ಅಲ್ಲಿ ಕುತ್ಕೊಂಡು ನೋಡ್ತಾರೆ, ಆಹಾ ಎಂತ ಒಳ್ಳೆ ಊಟ, ಒಳ್ಳೆ ಚಿಕನ್, ಒಳ್ಳೆ ಕಬಾಬ್, ಒಳ್ಳೆ ದುಕೂರ್, ಒಳ್ಳೆ ಬಿರಿಯಾನಿ, ಮಟನ್ ಬಿರಿಯಾನಿ, ಒಳ್ಳೆ ಊಟ ಆಯ್ತಲ್ಲಪ್ಪ ಇವತ್ತು ನಮ್ಮ ಸ್ನೇಹಿತರ ಮನೇಲಿ ಅಂತ ಟೇಬಲ್ ಅಲ್ಲಿ ಕುತ್ಕೊಳ್ತಾರೆ ಊಟಕ್ಕೆ. ತೆಗೆದು ಒಂದು ತುತ್ತು ಬಾಯಿಗೆ ಹಾಕ್ತಾರೆ. ಒಂದು ತುತ್ತು ಬಾಯಿಗೆ ಹಾಕಿದ ತಕ್ಷಣ ಪೆಚ್ಚು ಮೊರೆ ಆಗಿಬಿಡುತ್ತದೆ. ಸರಿ, ಇನ್ನೊಂದು ಪಾತ್ರೆಗೆ ಕೈ ಹಾಕ್ತಾರೆ. ಸ್ವಲ್ಪ ತೈರ್ ಪಚ್ಚಡಿ ಅಂತಾರೆ, ಎಂತ ಹೇಳೋದು, ಸಲಾಡ್ಗೆ ಕೈ ಹಾಕ್ತಾರೆ. ಸಲಾಡ್ನ ತೆಗೆದುಕೊಂಡು ಅವರು ಅದನ್ನ ಕಲಸಿ ತಿನ್ನೋಣ ಅಂತ ಅದನ್ನು ಕಲಸಿ ತಿಂತಾರೆ. ಅಯ್ಯೋ ಏನಪ್ಪ ಇದು, ಸುಮ್ಮನಾಗ್ಬಿಡ್ತಾರೆ. ಕೊನೆಗೆ ಸ್ವಲ್ಪ ಚಿಕನ್ ಗ್ರೇವಿ ತಗೊಳ್ಳೋಣ ಅಂತೇಳಿ ಚಿಕನ್ ಗ್ರೇವಿ ಹಾಕೊಳ್ತಾರೆ. ಅದನ್ನ ಹಾಕೊಂಡು ತಿಂತಾರೆ, ತೃಪ್ತಿ ಕಾಣ್ತಾ ಇಲ್ಲ. ಸೊ ಮುಂದೆ ಇರುವಂತ ದುಕುರು ಮಾಂಸ, ಒಂದು ಕಬಾಬ್ನ ತೆಗೆದು ಸರಿ ಸೈಡಲ್ಲಿ ಇಟ್ಕೊಂಡು ತಿನ್ನುವಂತ ಅದನ್ನು ಹಾಕೊಳ್ತಾರೆ. ಹಾಕೊಡಿ ಹಾಕೊಡಿ, ತಿನ್ನಿ 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 ಅಂತ ಹೇಳ್ತಾರೆ. ಕೊನೆಗೆ ಇವ್ರು ಹಾಕೊಳ್ತಾರೆ, ಆದ್ರೆ ಬಾಯಿಗೆ ಹಾಕ್ತಾರೆ, ಅವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಕಾರಣ? ಪ್ರಿಯರಿ, ಎಲ್ಲವನ್ನ ಚಂದವಾಗಿ ಮಾಡಿದ್ರು, ಆದರೆ ಪ್ರತಿಯೊಂದು ಪದಾರ್ಥದಲ್ಲಿ, ಪ್ರತಿಯೊಂದು ಮಾಡಿದಂತ ಆಹಾರದಲ್ಲಿ ಉಪ್ಪು ಹಾಕೋದನ್ನ, ರುಚಿ ಹಾಕೋದನ್ನ ಮರೆತು ಬಿಟ್ರು. ಪ್ರತಿಯೊಂದು ಪದಾರ್ಥದಲ್ಲಿ ರುಚಿ ಹಾಕೋದನ್ನ ಮರೆತು ಬಿಟ್ರು, ಉಪ್ಪು ಹಾಕೋದನ್ನ ಮರೆತು ಬಿಟ್ರು. ಸೊ ಒಳ್ಳೆ ದುಕ್ಕರ್ ಮಾಡಿ ಉಪ್ಪಿಲ್ಲ ಅಂದ್ರೆ, ಒಳ್ಳೆ ಕಬಾಬ್ ಮಾಡಿ ಉಪ್ಪಿಲ್ಲ ಅಂದ್ರೆ, ಒಳ್ಳೆ ಬಿರಿಯಾನಿ ಮಾಡಿ ಉಪ್ಪಿಲ್ಲ ಅಂದ್ರೆ, ಒಳ್ಳೆ ಸಲಾಡ್ ಮಾಡಿ ಉಪ್ಪಿಲ್ಲ ಅಂದ್ರೆ ಹೇಗಿರ್ತದೆ? ಪ್ರಿಯರೇ, ಇದೇ ಆಗಿದೆ ನಮ್ಮ ಪ್ರಾರ್ಥನೆಯ ಜೀವನ, ವಿಶ್ವಾಸದ ಜೀವನ. ಸಾಲ್ಟ್ಲೆಸ್. ಒಬ್ಬ ಶುಗರ್ ಪೇಷಂಟ್ ಉಪ್ಪಿಲ್ಲದ ಟೀನ ಕುಡಿದು 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 ಅಭ್ಯಾಸ ಆಗಿ ಉಪ್ಪಿಲ್ಲದ ಟೀನ ಕುಡಿತಾರೆ. ಅದೇ ಶುಗರ್ ಪೇಷಂಟ್ ಜೊತೆಲಿ ಹೋಗಿ ನಾವು ಸಹ ಸಿಹಿ ಇಲ್ಲದ ಶುಗರ್ಲೆಸ್ ಒಂದು ಟೀನ ಕುಡಿದು ಕುಡಿದು ಅಭ್ಯಾಸ ಆಗಿ ಅವರಿಗೆ ಕುಡಿತಾರೆ. ಆದರೆ ಒಳ್ಳೇದಾಗಿರುವಂತ ನಾನು ಹೋಗಿ ಅವರ ಜೊತೆಲಿ ಟೀ ಕುಡಿಯುವಾಗ ನನಗೆ ಶುಗರ್ಲೆಸ್ ಸಿಕ್ಕಬೇಕಾದ್ರೆ ಕುಡಿಲಿಕ್ಕಾಗ್ತದ? ಪ್ರಿಯರೇ, ಇದೇ ಆಗಿದೆ ನಮ್ಮ ವಿಶ್ವಾಸಭರಿತ ಜೀವನ. ನಾನು ಧ್ಯಾನಕ್ಕೆ ಹೋಗ್ತಾ ಇದ್ದೇನೆ, ಪ್ರತಿದಿನ ಬಲಿಪೂಜೆಗೆ ಹೋಗ್ತಾ ಇದ್ದೇನೆ, ಅಥವಾ ನಾನು ಶುಭ ಸಂದೇಶ ಸಾರ್ತಾ ಇದ್ದೇನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಹೋಗಿ ದಿನಂಪ್ರತಿ ಅಡೋರೇಷನ್ ಚಾಪಲ್ ಅಲ್ಲಿ ಕುತ್ಕೊಳ್ತೇನೆ,
ಸೊ ವೈಯಕ್ತಿಕ ಪ್ರಾರ್ಥನೆ ಮಾಡ್ತಾನೆ, ಆದರೆ ರುಚಿ ಇಲ್ಲ. ಅಂದ್ರೆ ಆ ಜೀವನದ ಸಾರ ನನ್ನಲ್ಲಿ ಇಲ್ಲ. ಕೇವಲ ವಾಡಿಕೆಯಾಗಿ ಮಾತ್ರ ನಾನು ಹೋಗ್ತಾ ಇದ್ದೇನೆ, ನಾನು ದೇವರನ್ನ ಪ್ರೀತಿಸ್ತಾ ಇದ್ದೇನೆ ಅಷ್ಟೇ. ದೇವರ ಆಜ್ಞೆಗಳನ್ನ, ದೇವರ ಕಟ್ಟಳೆಗಳನ್ನ, ಧರ್ಮಶಾಸ್ತ್ರವನ್ನ ನಾನು ಪ್ರೀತಿಸ್ತಾ ಇಲ್ಲ, ಅವುಗಳನ್ನ ನಾನು ಅನುಸರಿಸ್ತಾ ಇಲ್ಲ. ದೇವರು ದೇವರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೌದು, ಖಂಡಿತ ಒಳ್ಳೆಯ ಸ್ವಭಾವ, ಆದರೆ ಆ ಒಳ್ಳೆಯ ಸ್ವಭಾವದಲ್ಲಿ ನನ್ನಲ್ಲಿ ಕೆಟ್ಟ ಸ್ವಭಾವ ಇದ್ದರೆ ಏನಾದರೂ ಪ್ರಯೋಜನ ಇದೆಯಾ? ದೇವರ ಸತ್ಸಂಬಂಧದಲ್ಲಿರುವಂತಹ ನಾನು ರುಚಿಯೇ ಇಲ್ಲದವನಾದರೆ ಏನು ಪ್ರಯೋಜನ? ದೇವರ ಧರ್ಮ ನಿಯಮಗಳನ್ನ, ಧರ್ಮಶಾಸ್ತ್ರವನ್ನ, ಕಟ್ಟಳೆಗಳನ್ನ ನಾನು ಅನುಸರಿಸದೆ ಹೋದರೆ ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ. ಏನು ಪ್ರಯೋಜನವಿಲ್ಲ. ನಾನು ದೇವರನ್ನ ಪ್ರೀತಿಸುವುದು ಮುಖ್ಯವಲ್ಲ ಪ್ರಿಯರೇ. ನಾವು ದೇವರನ್ನ ನಿಜವಾಗಿಯೂ 99% ಪ್ರೀತಿಸ್ತಾ ಇಲ್ಲ. 99% ನಾವು ಪ್ರೀತಿಸ್ತಾ ಇಲ್ಲ. 1% ಪ್ರೀತಿಸ್ತಾ ಇದ್ದೇವೆ. ನೀವು ನಂಬ್ತೀರಾ? ನೀವು ನಂಬ್ತೀರಾ? ಎಷ್ಟು ಜನ ನಂಬ್ತೀವಿ ನಾವು? ತೊಂಬತ್ತ 99% ನಾವು ಪ್ರೀತಿಸ್ತಾ ಇಲ್ಲ. ಏನ್ ಬ್ರದರ್ ಹೀಗೆ ಹೇಳ್ಬಿಡ್ತಾ ಇದ್ದೀರಿ? ಹಾಗಾದ್ರೆ ಇಷ್ಟು ಕಾಲದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇಷ್ಟು ಕಾಲದಿಂದ ನಾವು ಹೀಗೆ ಜೀವಿಸ್ತಾ ಇದ್ವಿ, ಆದರೆ ನೀವು ನಮ್ಮನ್ನ ಹೀಗೆ ನಿರಾಶ್ರಿತರಾಗಿ ಮಾಡ್ತಾ ಇದ್ದೀರಲ್ಲ ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು. ಪ್ರಿಯರೇ, ಮೊಟ್ಟ ಮೊದಲಿಗೆ ನಾವು ಧ್ಯಾನಿಸಬೇಕು ಎನ್ನುವುದಾದರೆ, ಪ್ರಿಯರೇ, ನಾನು ಕೇವಲ ದೇವರನ್ನ ಪ್ರೀತಿಸಿ ಪ್ರಯೋಜನ ಇಲ್ಲ. ದೇವರನ್ನ ಪ್ರೀತಿಸುವುದರಿಂದ ನನಗೆ ಏನು ಸಿಕ್ಕುವುದಿಲ್ಲ. ಕಾರಣ ಯಾಕೆ ಗೊತ್ತಾ? ದೇವರು ಪ್ರೀತಿ ಸ್ವರೂಪಿ. ದೇವರು ಪ್ರೀತಿ ಸ್ವರೂಪಿ. ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂದು ಹೇಳುವುದಾದರೆ, ದೇವರು ನನಗೆ ಕೊಟ್ಟವರನ್ನ ನಾನು ಪ್ರೀತಿಸಬೇಕು. ನಾನು ದೇವರ ಮುಂದೆ ಬೆಳಗಿನ ಸಂಜೆ ತನಕ ಕುತ್ಕೊಳ್ಳೋದು ದೇವರ ಪ್ರೀತಿಯಲ್ಲ. ಆದರೆ ರುಚಿ ಯಾವುದು, ಉಪ್ಪು ಯಾವುದು? ನೀನು ಬೆಳಗಿಂದ ಸಂಜೆ ತನಕ ದೇವರ ಮುಂದೆ ನಾನು ಕುತ್ಕೊಳ್ತೀನಪ್ಪ, ಓಕೆ, ಒಳ್ಳೆ ಚೆನ್ನಾಗಿ ಆಡೋರೇಷನ್ ಕುತ್ಕೊಳ್ತೀಯಾ, ಮಾತೆ ಮರಿಯರು ಗ್ರೋಟ ಹತ್ರ ಹೋಗ್ತೀಯಾ, ಅಲ್ಲಿ ಜಪ್ಸರ ಮಾಡ್ತೀಯಾ, ಬೈಬಲ್ ಓದ್ತೀಯಾ, ಮತ್ತೆ ದೇವರ ವಾಕ್ಯ ಕೇಳ್ತೀಯಾ, ವೈಯಕ್ತಿಕ ಪ್ರಾರ್ಥನೆ ಮಾಡ್ತೀಯಾ, ಎಲ್ಲ ತುಂಬಾ ಒಳ್ಳೆ ರುಚಿ. ಎಲ್ಲ ಒಂದು ಬಿರಿಯಾನಿ ಇದ್ದಾಗೆ, ಒಂದು ಕಬಾಬ್ ಇದ್ದಾಗೆ, ಒಂದು ಸಲಾಡ್ ಇದ್ದಾಗೆ, ಒಂದು ದುಕೂರ್ ಇದ್ದಾಗೆ, ಇನ್ನೊಂದು ಸೈಡ್ ಡಿಶ್ ಇದ್ದಾಗೆ, ಎವ್ರಿಥಿಂಗ್ ಇಸ್ ಗುಡ್. ಏನ್ ಪ್ರಾರ್ಥನೆ ಮಾಡ್ತಾರಪ್ಪ ಅವರು, ಏನ್ ಪ್ರಾರ್ಥನೆ ಮಾಡ್ತಾರಪ್ಪ ಅವರು. ಆದರೆ ನಾನು ಇತರರನ್ನ ಪ್ರೀತಿಸದೇ ಇರುವಾಗ, ಯಾವಾಗ ನಾನು ನಿನ್ನ ನೆರೆಯವರನ್ನ ಪ್ರೀತಿಸು ಎಂದು ಹೇಳಿದಂತಹ ಪ್ರಭು ಯೇಸು ಸ್ವಾಮಿಯ ನುಡಿ ನನ್ನಲ್ಲಿ ಇಲ್ಲ ಎಂಬುದಾದರೆ ನಾನು ಉಪ್ಪಿಲ್ಲದವನಂತೆ, ರುಚಿ ಇಲ್ಲದವನಂತೆ. ಸೊ ಐ ಆಮ್ ರಿಜೆಕ್ಟೆಡ್. ದೇವರ ಸತ್ಸಂಬಂಧವನ್ನು ನಾನು ಕಳೆದುಕೊಂಡು ಬಿಡ್ತೇನೆ. ದೇವರಿಗೆ ನನಗೂ ಸತ್ಸಂಬಂಧ ಇಲ್ಲವೇ ಇಲ್ಲ ಅಂತೇಳಿ ಅರ್ಥ. ಅಂದ್ರೆ ನಾನು ಮೆಚ್ಚುಗೆಗಾಗಿ, ನನ್ನ ತೃಪ್ತಿಗಾಗಿ ನಾನು ಜೀವಿಸ್ತಾ ಇದ್ದೀನಿ ಅಷ್ಟೇ. ಯಾರು ಹೇಗಾದ್ರೂ ಹೋಗ್ಲಪ್ಪ, ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರು ನನಗೆ, ನಾನು ಯಾರು ಅಂತ ದೇವರಿಗೆ ಚೆನ್ನಾಗಿ ಗೊತ್ತು. ಹೌದು ಪ್ರಿಯರೇ, ದೇವರನ್ನು ನಾನು ಪ್ರೀತಿಸ್ತಾ ಇಲ್ಲ, ಇದೇ ಸತ್ಯ. ಕಣ್ಣಿಗೆ ಕಾಣುವ ನರನ ಪ್ರೀತಿಸದೆ, ಕಾಣದ ದೇವರ ಹೇಗೆ ಪ್ರೀತಿಸುವೆ. ಕಣ್ಣಿಗೆ ಕಾಣುವ ನರನ ಪ್ರೀತಿಸದೆ, ಕಣ್ಣಿಗೆ ಕಾಣುವನ್ನ ಪ್ರೀತಿಸಿದೆ. ನಿನ್ನ ಮನೆಯಲ್ಲಿ ಜೀವಂತವಾಗಿ ನಿನ್ನ ತಂದೆಯನ್ನ ತಾಯಿನ ಪ್ರೀತಿಸಿದೆ. ನಿನ್ನ ಮನೆಯಲ್ಲಿ ಜೀವಂತವಾಗಿ ದೇವರು ನಿನಗೆ ಕೊಟ್ಟಂತ ದಾನವಾಗಿರೋ ನಿನ್ನ ಗಂಡನನ್ನ ಪ್ರೀತಿಸದೆ, ದೇವರು ನಿನಗೆ ದಾನವಾಗಿ ಕೊಟ್ಟ ನಿನ್ನ ಹೆಂಡತಿಯನ್ನು ಪ್ರೀತಿಸದೆ, ಮಕ್ಕಳನ್ನ ಪ್ರೀತಿಸದೆ, ನಿನ್ನ ನೆರೆಯವರನ್ನ ಪ್ರೀತಿಸದೆ,
ಕಾಣದ ದೇವರ ಹೇಗೆ ಪ್ರೀತಿಸುವೆ, ಮೊದಲು ನೀ ಪ್ರೀತಿಸು ನಿನ್ನ ನೆರೆಯವರ, ಆಗ ನೀ ಪ್ರೀತಿಪೇ ಏಕದೇವರ ಏಕದೇವರ. ಪ್ರೀತಿಸು ನೀ ಮಾನವ ನಿನ್ನ ನೆರೆಯವರ, ನಿನ್ನ ಪ್ರೀತಿಪ ಮನುಜರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು, ನಿನಗೆ ಬರುವ ಲಾಭವೇನು. ದೇವರು ನಿನ್ನ ಪ್ರೀತಿಯೇ ಸೃಷ್ಟಿ ಮಾಡಿಯರು, ಅಂತೆಯೇ ಪ್ರತಿಯೊಬ್ಬರ ಸೃಷ್ಟಿ ಮಾಡಿಯರು. ಕಾಣು ನೀ ಅವನಲ್ಲಿ ದೈವ ರೂಪವ, ಆಗ ನೀ ಕಾಣುವೆ ನನ್ನ ರೂಪವ ನನ್ನ ರೂಪವ. ಪ್ರೀತಿಸು ನೀ ಮಾನವ ನಿನ್ನ ನೆರೆಯವರ, ನಿನ್ನ ಪ್ರೀತಿಪ ಮನುಜರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು, ನಿನಗೆ ಬರುವ ಲಾಭವೇನು. ಏನು ಪ್ರಯೋಜನವಿಲ್ಲ. ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾರೆ, ನಿಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ಪರರನ್ನು ಸೃಷ್ಟಿ ಮಾಡಿದ್ದಾರೆ, ಎಲ್ಲರನ್ನು ಒಂದೇ ರೀತಿ ಸೃಷ್ಟಿ ಮಾಡಿದ್ದಾರೆ. ಪ್ರಿಯರೇ, ಯಾವಾಗ ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂಬುದು ಸತ್ಯ ಎಂಬುದು ಪ್ರಕಟವಾಗುತ್ತದೆ ಎಂಬುದಾದರೆ, ನಾನು ಯಾವಾಗ ನನ್ನ ನೆರೆಯವರನ್ನ ಪ್ರೀತಿಸುತ್ತೇನೋ, ನಾನು ಯಾವಾಗ ನಾನು ಪರರನ್ನ ಪ್ರೀತಿಸುತ್ತೇನೋ ಆಗ ಮಾತ್ರವೇ ನಾನು ದೇವರನ್ನ ಪ್ರೀತಿಸ್ತೇನೆ ಅಂತೇಳಿ ಅರ್ಥ. ದೇವರ ಸತ್ಸಂಬಂಧದಲ್ಲಿ ನಾನಿದ್ದೇನೆ ಎಂಬುದಾಗಿ ಅರ್ಥ. ಇಲ್ಲಾದ್ರೆ ನಾನು ದೇವರ ಸತ್ಸಂಬಂಧದಲ್ಲಿ ಇಲ್ಲ. ನೆವರ್ ಸೇ ನೆವರ್ ಅಗೈನ್ ನಾನು ದೇವರನ್ನ ಪ್ರೀತಿಸ್ತೇನೆ ಎಂಬುದಾಗಿ. ಯಾವುದೇ ಕಾರಣಕ್ಕೂ ನಾನು ದೇವರನ್ನ ಪ್ರೀತಿಸ್ತಾ ಇಲ್ಲ. ಯಾವಾಗ ನಾನು ಪರರನ್ನ ಪ್ರೀತಿಸೋದಿಲ್ಲ, ಯಾವಾಗ ನಾನು ನೆರೆಯವರನ್ನ ಪ್ರೀತಿಸೋದಿಲ್ಲ, ಯಾವಾಗ ಒಂದು ದಾರಿದ್ರ್ಯನನ್ನು ನಾನು ಪ್ರೀತಿಸೋದಿಲ್ಲ, ಯಾವಾಗ ಒಂದು ಬಡವನನ್ನ ಪ್ರೀತಿಸೋದಿಲ್ಲ, ಯಾವಾಗ ನಾನು ಒಬ್ಬನ ಮೇಲೆ ಪ್ರೀತಿಯನ್ನು ತೋರುವುದಿಲ್ಲವೋ ಮನುಷ್ಯನಾಗಿರುವಂತಹ ಯಾವುದೇ ವ್ಯಕ್ತಿ, ಇವತ್ತು ಕುಟುಂಬವನ್ನೇ ತೆಗೆದುಕೊಳ್ಳಿ, ನಮ್ಮ ಜೀವನದಲ್ಲಿ ಏನು ಪ್ರೀತಿ ಇದೆ ನಮಗೆ ಕುಟುಂಬದಲ್ಲಿ? ಒಂದು ಗಂಡ ಹೆಂಡತಿಯರ ಪ್ರೀತಿಯ ಸಾಮರಸ್ಯದಲ್ಲಿ ಏನು ಪ್ರೀತಿ ಇದೆ? ನಾನು ನನ್ನ ನೆರೆಯವರನ್ನು ಹೇಗೆ ಪ್ರೀತಿಸ್ತಾ ಇದ್ದೇನೆ? ಯಾವುದಕ್ಕಾಗಿ ಪ್ರೀತಿಸ್ತಾ ಇದ್ದೇನೆ ಇವತ್ತು ನನ್ನ ನೆರೆಯವರನ್ನ? ಹೌದು ಪ್ರಿಯರೇ, ಅದಕ್ಕೆ ನಾವು ನೋಡಿ ಒಂದು ಯೋಹಾನನಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದರೆ ದೇವರ ವಾಕ್ಯ ಹೇಳ್ತದೆ. ಏನು ಹೇಳ್ತದೆ? ನಿಜಕ್ಕೂ ನಾವು ದೇವರ ಮಕ್ಕಳೇ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ದೇವರು ಒಪ್ಕೊಳ್ತಾ ಇದ್ದಾರೆ, ಎಸ್ ನೀನು ನನ್ನ ಮಗಳು, ನೀನು ನನ್ನ ಮಗ ಎಂಬುದಾಗಿ ದೇವರು ಒಪ್ಕೊಳ್ತಾರೆ. ಆದರೆ ನಾನು ಯಾವಾಗ ಪರರನ್ನು ಪ್ರೀತಿಸುತ್ತೇನೋ ಅವಾಗಲೇ ದೇವರ ಮಗ, ದೇವರ ಮಗಳು, ಇಲ್ಲಾಂದ್ರೆ ಇಲ್ಲ. ಹೌದು ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಮೌಲ್ಯವನ್ನು ಕಂಡುಕೊಳ್ಳಬೇಕು. ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾವು ದೈವಪುತ್ರ ಯೇಸುಕ್ರಿಸ್ತರ ನಾಮದಲ್ಲಿ ವಿಶ್ವಾಸವಿಟ್ಟು ಅವರು ವಿಧಿಸಿದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇದೇ ಅವರ ಆಜ್ಞೆ. ದೇವರ ಆಜ್ಞೆಯನ್ನು ಪಾಲಿಸುವವನು ಅವರಲ್ಲಿ ನೆಲೆಸಿರುತ್ತಾನೆ, ದೇವರು ಅವನಲ್ಲಿ ನೆಲೆಸಿರುತ್ತಾರೆ. ಯಾವುದು ದೇವರ ಆಜ್ಞೆ? ಪ್ರೀತಿ, ಬೇರೆ ಯಾವುದೂ ಇಲ್ಲ. ನಾನು ದೇವರ ಆಜ್ಞೆಯನ್ನು ಪಾಲಿಸ್ತೇನೆ ಎಂಬುದಾದರೆ ಪ್ರೀತಿ ಇದೇ, ಬೇರೇನೂ ಇಲ್ಲ.
ಪ್ರಿಯರೇ, ನಾನು ಪ್ರೀತಿಸುವವಳು ಪ್ರೀತಿಸುವವನಾಗಿರಬೇಕು. ನನ್ನಲ್ಲಿ ಪ್ರೀತಿಯ ಮೌಲ್ಯವೇ ಇಲ್ಲ ಎಂಬುದಾದರೆ ನನ್ನ ಜೀವನದಲ್ಲಿ ಏನು ಪ್ರಯೋಜನವಿಲ್ಲ. ಧರ್ಮಶಾಸ್ತ್ರ ನಾನು ಅನುಸರಿಸಬೇಕು, ದೈವ ನಿಯಮಗಳನ್ನು ನಾನು ಪಾಲಿಸಬೇಕು. ಮೋಶೆಯ ಮುಂಚಿನ ದಿನಗಳಲ್ಲಿ 613 ಕಟ್ಟಳೆಗಳು, ಮೋಶೆಯ ಬಳಿಕ 10 ಕಟ್ಟಳೆಗಳು. ಯೇಸುಸ್ವಾಮಿ ಬರುವಾಗ ಕೇವಲ ಒಂದೇ ಒಂದು ಕಟ್ಟಳೆ. 613ರಲ್ಲಿ 10 ಕಟ್ಟಳೆಗಳಲ್ಲಿ 1 ಕಟ್ಟಳೆಗಳಲ್ಲಿ ನಮಗೋಸ್ಕರವಾಗಿ ಅಷ್ಟನ್ನ ದೇವರು ಕಡಿಮೆ ಮಾಡಿ ಬಂದರು. ಒಂದೇ ಒಂದು ಕಟ್ಟಳೆಯಾಗಿ ಮಾರ್ಪಡಿಸಿಬಿಟ್ರು. ನೀನು ಪ್ರೀತಿಸು, ನಿನ್ನ ನೆರೆಯವರನ್ನ ಪ್ರೀತಿಸು, ನಿನ್ನ ಶತ್ರುವಿಗಾಗಿ ಪ್ರೀತಿಸು, ನಿನ್ನನ್ನು ಹಿಂಸಿಸುವವರಿಗಾಗಿ ಪ್ರೀತಿಸು, ನಿನ್ನ ಕೊಡುವರಿಗಾಗಿ ಪ್ರೀತಿಸು ಅಂತ ಹೇಳಿಲ್ಲ. ನಿನ್ ಜೊತೆಲಿ ಇರೋರಿಗಾಗಿ ಮಾತ್ರ ಪ್ರೀತಿಸು ಅಂತ ಹೇಳಿಲ್ಲ. ಆದ್ರೆ ಇವತ್ತು ನಮ್ಮ ಪ್ರೀತಿ ಜೊತೆಲಿ ಇರೋರಿಗಾಗಿ ಮಾತ್ರ. ಅದು ಸಿಕ್ಕೋದು ಕಷ್ಟನೇ, ಅಲ್ಲಿಯೂ ಫ್ರಾಡೇನೆ. ಪ್ರಿಯರೇ, ದೇವರ ಸತ್ಸಂಬಂಧದಲ್ಲಿ ನಾನು ಸಂಪೂರ್ಣವಾಗಿ ಒಂದಾಗಬೇಕಾದರೆ ನಾನು ನನ್ನ ನೆರೆಯವನನ್ನ ಪ್ರೀತಿಸಬೇಕು. ದೇವರು ನನಗೆ ಕೊಟ್ಟವರನ್ನ ನಾನು ಪ್ರೀತಿಸಬೇಕು. ನಾನು ಕ್ಷಮಿಸಬೇಕು. 770 ಸಾರಿ ಕ್ಷಮಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಇದೇ ದೇವರ ಸತ್ಸಂಬಂಧದ ಮೂಲಾಧಾರ. ಹೇಗೆ ಒಂದು ಆಹಾರಕ್ಕೆ ರುಚಿ ಉಪ್ಪೋ ಹಾಗೆ ಒಂದು ಮೂಲಾಧಾರ. ಈ ಒಂದು ಮೂಲಾಧಾರವಾದಂಥ ಪದವೇ ನನ್ನಲ್ಲಿ ಇಲ್ಲ ಎಂಬುದಾದರೆ ನಾನು ಮಾಡುವಂತಹ ಪ್ರಾರ್ಥನೆ, ಮಾಡಿದಂತಹ ಪ್ರಾರ್ಥನೆ, ಮಾಡುತ್ತಿರುವಂತಹ ಪ್ರಾರ್ಥನೆ ಯಾವುದು ದೇವರ ಸನ್ನಿಧಿಗೆ ಸ್ವೀಕೃತರಾಗುವುದಿಲ್ಲ. ಪ್ರಿಯ, ದೇವರ ಸತ್ಸಂಬಂಧವನ್ನು ನಾನು ಬಿಟ್ಟು ಬಿಡುವಾಗ ಏನು ಸಂಭವಿಸುತ್ತದೆ? ನನ್ನಲ್ಲಿ ಅಶಾಂತಿ. ಮೊದಲನೇದಾಗಿ ದೇವರ ಸತ್ಸಂಬಂಧದಿಂದ ನಾನು ದೂರ ಹೋಗುವಾಗ ನನಗೆ ಅಶಾಂತಿ, ಶಾಂತಿ ಇರೋದಿಲ್ಲ, ಸಮಾಧಾನ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ. ಶಾಂತಿ ಇರುವುದಿಲ್ಲ, ಸಮಾಧಾನ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ. ಮೊದಲನೆಯ ಕಾರ್ಯ. ಕಾರಣ ಪ್ರೀತಿಯೇ ದೇವರ ಸತ್ಸಂಬಂಧದ ಕೊಡುಗೆ. ನೆನ್ನೆ ನಾವು ಧ್ಯಾನಿಸ್ತೇವೆ, ಸತ್ಸಂಬಂಧದಲ್ಲಿ ನಾವು ಹೋಗುವಾಗ ದೇವರಿಂದ ನಮಗೆ ಏನು ಸಿಗ್ತದೆ ಎಂಬುದಾಗಿ 18 ಅಂಶಗಳನ್ನು ನಾವು ಧ್ಯಾನಿಸಿದೆವು. ಆದರೆ ಇವತ್ತು ಈ 5 ದಿನದ ಸೆಷನ್ ಅಲ್ಲಿ, 5 ದಿನದ ಈ ಧ್ಯಾನದಲ್ಲಿ, ಈ ಕೊನೆಯ ಹಂತದಲ್ಲಿ ನಾವು ಧ್ಯಾನಿಸ್ತೇವೆ ದೇವರ ಸತ್ಸಂಬಂಧಕ್ಕೆ ಬೇಕಾಗಿರುವಂತಹ ಏಕೈಕವಾದಂತಹ ಕಾರ್ಯ ಪ್ರೀತಿ. ಈ ದೇವರ ಸತ್ಸಂಬಂಧವನ್ನು ನಾನು ಅನುಭವಿಸಬೇಕಾದ್ರೆ ಪ್ರೀತಿಯಲ್ಲಿ ನೆಲೆಗೊಳ್ಳುವಾಗ ಮಾತ್ರವೇ, ಅಲ್ಲದಿದ್ದರೆ ದೇವರ ಸತ್ಸಂಬಂಧದಲ್ಲಿ ನೆಲೆಗೊಳ್ಳಲಿಕ್ಕೆ ಆಗುವುದಿಲ್ಲ. ಮೋಸೆ 30 ಲಕ್ಷ ಜನ ಕಾಲಾಳುಗಳ ಜೊತೆಲಿರಬೇಕಾದ್ರೆ ಅವರ ಮೇಲೆಲ್ಲ ಪ್ರೀತಿಯನ್ನು ತೋರಿಸ್ತಾ ಇದ್ದ. ಒಂದು ಪಕ್ಷ ಮೋಶೆ ಪ್ರೀತಿಯನ್ನು ತೋರದೆ ಹೋಗಿದ್ರೆ, ಆ ಪ್ರೀತಿಯ ಸ್ವಭಾವ ಮೋಶೆಯಲ್ಲಿಲ್ಲ ಎಂದಿದ್ರೆ, ಪ್ಲಸ್ ದೇವರ ವಿಶ್ವಾಸ, ದೇವರ ಮೇಲಿನ ನಂಬಿಕೆ ಇಲ್ಲ ಅಂದಿದ್ರೆ, ಈಜಿಪ್ಟಿನಿಂದ ಇಸ್ರಾಯೇಲ್ನ ಕರೆದುಕೊಂಡು ಬರಲಿಕ್ಕೆ ದೇವರು ಅನುಮತಿಸ್ತಾ ಇರಲಿಲ್ಲ. ಒಬ್ಬ ತೊದಲು ಮಾತಿನವನಾಗಿದ್ದ, ಮಾತನಾಡಲು ಬಾರದವನಾಗಿದ್ದ. ಪ್ರೀತಿ ಸಹಿಸಿದ. ಪ್ರತಿಯೊಂದು ಸಾರಿಯೂ ಸಹ ಮೋಶೆ ಸಹಿಸಿದ. ಹೀಗೆ ನಮ್ಮ ಜೀವನದಲ್ಲಿ ಈ ಪ್ರೀತಿ ಎಂಬುದಿಲ್ಲ ಅಂದ್ರೆ ನಾನು ದೇವರ ಸತ್ಸಂಬಂಧದಲ್ಲಿ ಇಲ್ಲ. ನನ್ನಲ್ಲಿ ಶಾಂತಿ, ಸಮಾಧಾನ ಕಳೆದು ಹೋಗ್ತದೆ, ಇರೋದಿಲ್ಲ. ನೋಡಿ, ಮನೆಗಳಲ್ಲಿ ನೋಡಿ, ಹೆಂಡತಿ ಉದ್ದುದ್ದ ಪ್ರಾರ್ಥನೆ ಮಾಡ್ತಾಳೆ, ಉದ್ದುದ್ದ ಪ್ರಾರ್ಥನೆ ಕೇಳ್ತಾಳೆ, ಎಲ್ಲಿ ಎಲ್ಲ ಧ್ಯಾನ ಇದೆಯೋ ಅಲ್ಲಿ ಎಲ್ಲ ಓಡ್ತಾಳೆ, ಪೂಜೆ ಇದ್ದಾಗ ಪೂಜೆಗೆ ಓಡ್ತಾಳೆ, ತನ್ನ ಬಗ್ಗೆನೇ ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ ಹಲವಾರು ಅಡ್ವೈಸ್ಗಳನ್ನ ಕೊಡ್ತಾಳೆ. ಅವಳಿಗೆ ಸಮಾಧಾನನೂ ಇರುವುದಿಲ್ಲ, ಸಂತೋಷನೂ ಇರುವುದಿಲ್ಲ, ನೆಮ್ಮದಿನೂ ಇರುವುದಿಲ್ಲ. ಒಣಜಂಬವಾಗಿ ಜೀವಿಸ್ತಾ ಇರ್ತಾಳೆ. ಒಂದು ಗಂಡ ಒಣಜಂಬವಾಗಿ ಜೀವಿಸ್ತಾ ಇರ್ತಾನೆ. ಶಾಂತಿನೂ ಇಲ್ಲ, ಸಮಾಧಾನ ಇಲ್ಲ, ಏನೂ ಇಲ್ಲ. ಕೇವಲ ಪತಿ ಪತ್ನಿಯರಾಗಿ ಜೀವಿಸ್ತಾ ಇರುವಂತಹ ಜೀವನ. ದೇವರಿಗೆ ಮೆಚ್ಚುಗೆಯಾದ ಜೀವನವಿಲ್ಲ. ಪತಿ ತನ್ನ ಪತ್ನಿಗೆ ಸಮಯವನ್ನು ಕೊಡ್ತಾ ಇಲ್ಲ.
ಪತ್ನಿ ತನ್ನ ಪತಿಗೆ ಸಮಯವನ್ನು ಕೊಡ್ತಾ ಇಲ್ಲ. ಪತ್ನಿ ಹೇಳ್ತಾಳೆ, ನಾನು ಪ್ರಾರ್ಥಿಸ್ತೇನೆ, ನಾನು ಪ್ರಾರ್ಥಿಸ್ತೇನೆ, ನಾನು ಪ್ರಾರ್ಥಿಸ್ತೇನೆ. ಪತಿ ಹೇಳ್ತಾನೆ, ಪ್ರಾರ್ಥಿಸುವಂತ ಪತ್ನಿನ ನೋಡಿ, ನೀನು ಯಾವಾಗ್ಲೂ ಪ್ರಾರ್ಥಿಸ್ತೀಯ, ನನಗೆ ಸಮಯ ಕೊಡೋದಿಲ್ಲ ಅಂತ. ಪತ್ನಿ ಹೇಳ್ತಾನೆ, ನೀನ್ ನನಗೆ ಎಲ್ಲಿ ಸಮಯ ಕೊಡ್ತೀಯ, ನಿನ್ ಮಿತ್ರರಿಗೆ ಸಮಯ ಕೊಡ್ತೀಯ, ಸ್ನೇಹಿತರಿಗೆ ಸಮಯ ಕೊಡ್ತೀಯ, ಯಾವಾಗ್ ನೋಡು ಕುಡಿತಾ ಇರ್ತೀಯ, ಯಾವಾಗ್ ನೋಡು ಮಾತಾಡ್ತಾ ಇರ್ತೀಯ, ನನಗೆ ಎಲ್ಲಿ ಸಮಯ ಕೊಡ್ತೀಯ ಅಂತ ಹೆಂಡತಿ ಹೇಳ್ತಾಳೆ. ಹೆಂಡತಿಗೆ ಗಂಡನ ಸ್ವಭಾವ ಇಷ್ಟ ಆಗುದಿಲ್ಲ, ಗಂಡನಿಗೆ ಹೆಂಡತಿಯ ಸ್ವಭಾವ ಇಷ್ಟ ಆಗುದಿಲ್ಲ. ಇಲ್ಲಿ ಹೆಂಡತಿ ಆಧ್ಯಾತ್ಮಿಕತೆ, ಇಲ್ಲಿ ಗಂಡ ಪ್ರಾಪಂಚಿಕತೆ. ಅಥವಾ ಗಂಡ ಆಧ್ಯಾತ್ಮಿಕತೆ, ಹೆಂಡತಿ ಪ್ರಾಪಂಚಿಕತೆ. ಹೆಂಡತಿ ತನ್ನ ಮನೆಯವರಿಗೆ ಮಾತ್ರ ಜೀವಿಸ್ತಾಳೆ, ಪತಿಯ ಮನೆಯವರಿಗೆ ಜೀವಿಸುವುದಿಲ್ಲ. ಗಂಡ ತನ್ನ ಮನೆಯವರಿಗಾಗಿ ಜೀವಿಸ್ತಾನೆ, ಪತ್ನಿಯ ಮನೆಯವರಿಗಾಗಿ ಜೀವಿಸುವುದಿಲ್ಲ. ಅಥವಾ ಜೀವಿಸಿದ್ರು ಅದರಲ್ಲಿ ಸ್ವಾರ್ಥ, ಭಿನ್ನಾಭಿಪ್ರಾಯ. ಆದರೆ ಪ್ರೀತಿ ಎಂಬುದು ಒಂದು ಕುಟುಂಬದಲ್ಲಿ ಕಳೆದು ಹೋದರೆ ಅಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಇರೋದಿಲ್ಲ. ಏನೋ ತಿನ್ನಬೇಕು, ಏನೋ ಕುಡಿಬೇಕು, ಏನೋ ಜೀವಿಸಬೇಕು ಅಷ್ಟೇ. ಈ ಸತ್ಸಂಬಂಧ, ದೇವರ ಸತ್ಸಂಬಂಧ ಹೇಗೆಯೋ ಹಾಗೆ ಪತಿ ಪತ್ನಿಯರ ಸತ್ಸಂಬಂಧ. ಕಳೆದ 3ನೇ ಸೆಷನ್ ಅಲ್ಲಿ ನೀವು ಕೇಳಿರ್ತೀರಿ. ಪ್ರಿಯರೇ, ಸತ್ಸಂಬಂಧ, ನಾನು ಯಾವಾಗ ಸತ್ಸಂಬಂಧನ ಯಾವಾಗ ಪ್ರೀತಿಯನ್ನು ಕಳ್ಕೊಂಡು ಬಿಡ್ತೀನಿ, ಯಾವಾಗ ಪ್ರೀತಿ ನನಗಿಲ್ವೋ, ಇಲ್ಲ ದೇವರಿಗೆ ನನಗೊಂದು ಸತ್ಸಂಬಂಧ ಇಲ್ಲ, ದೇವರಿಗೆ ನನಗೊಂದು ಒಡಂಬಡಿಕೆಯನ್ನು ಮುರಿದಾಕೊಂಡ್ಬಿಟ್ಟೆ, ಮುರಿದೋಯ್ತು. ನಿಮ್ ಕೈಲಿ ಪಾಸ್ಪೋರ್ಟ್ ಇದೆ, ಪಾಸ್ಪೋರ್ಟ್ ಅರ್ಧೋದ್ರೆ ವ್ಯಾಲ್ಯೂ ಇದೆಯಾ? ವ್ಯಾಲ್ಯೂ ಇಲ್ಲ. ವೀಸಾ ಇದೆ, ವೀಸಾ ಮುಗಿದೋದ್ರೆ ಒಂದು ಬೇರೆ ದೇಶದಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ಸಾಧ್ಯವಾಗುವುದಿಲ್ಲ. ಒಂದು ಆಧಾರ್ ಕಾರ್ಡ್ ಇದೆ, ಒಂದು ID ಕಾರ್ಡ್ ಇದೆ, ಕಳೆದೋದ್ರೆ, ಪ್ರಯಾಣದಲ್ಲಿ ಕಳೆದೋದ್ರೆ ವ್ಯಾಲ್ಯೂ ಇರ್ತದ? ವ್ಯಾಲ್ಯೂ ಇರೋದಿಲ್ಲ. ಜೀವಂತವಾಗಿ ನಾವಿರ್ತೇವೆ. ನಾನೇ ರೊಸಾರಿಯೋ, ನನ್ನ ಅಡ್ರೆಸ್ ಇದೆ, ಎಲ್ಲ ಇದೆ. ಆದ್ರೆ ನಾನೇ ರೊಸಾರಿಯೋ ಅನ್ನೋದಕ್ಕೆ ಒಂದು ಚಿಕ್ಕ ಕಾರ್ಡ್ ಬೇಕಷ್ಟೇನೆ. ನಾನೇ ರೊಸಾರಿಯೋ, ಇನ್ನು ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಎಲ್ಲಿ ಹೇಗೆ ಹೋದ್ರೂ ನಾನೇ ರೊಸಾರಿ ಅಂತ ರುಜುವಾತ್ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ನಾನು ಒಂದು ದೇಶಕ್ಕೆ ಹೋಗ್ಬೇಕಾದ್ರೆ, ಒಂದು ಊರಿಗೆ ಹೋಗ್ಬೇಕಾದ್ರೆ, ಒಂದು ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಒಂದು ಚಿಕ್ಕ ಕಾರ್ಡ್ ಬೇಕು, ಒಂದು ಚಿಕ್ಕ ಕಾರ್ಡ್ ಬೇಕಷ್ಟೇನೆ. ಟ್ರೈನಲ್ಲಿ ಆ ಚಿಕ್ಕ ಕಾರ್ಡ್ ಇಲ್ಲ ಅಂದ್ರೆ 1,000 ರೂಪಾಯಿ ಪೆನಾಲ್ಟಿ ಕಟ್ಟಬೇಕು, ಹೋಗಬರೋ ಟಿಕೆಟ್ನ ಹಣ ಕಟ್ಟಬೇಕು. ಅಥವಾ ನನಗೆ ಒಂದು ಆಧಾರ್ ಕಾರ್ಡ್ ಸಿಕ್ಲಿಲ್ಲ ಅಂದ್ರೆ ನನಗೆ ಯಾವ ಸವಲತ್ತು ಸಿಕ್ಕೋದಿಲ್ಲ. ಒಂದು ರೇಷನ್ ಕಾರ್ಡ್ ಸಿಕ್ಲಿಲ್ಲ ಇಲ್ಲ ಅಂದ್ರೆ ನನಗೆ ಯಾವ ಸವಲತ್ತು ಸಿಕ್ಕೋದಿಲ್ಲ. ಆದ್ರೆ ನಾನೇ ಆ ವ್ಯಕ್ತಿ. ಆದ್ರೆ ನನ್ನ ಕೈಲಿ ಇದಿರಬೇಕು. ನಿನ್ನ ಬ್ಯಾಂಕ್ ಅಕೌಂಟ್ ನಲ್ಲಿ ಲಕ್ಷಗಟ್ಟಲೆ ದುಡ್ಡಿದೆ, ನಿಂದೇನೆ, ನಿಮ್ಮದೇನೆ, ನನ್ನದೇನೆ. ಆದ್ರೆ ಆ ಹಣನ ತೆಗೆದುಕೊಳ್ಬೇಕಾದ್ರೆ ಒಂದು ATM ಕಾರ್ಡ್ ಬೇಕು. ಆ ATM ಕಾರ್ಡ್ ಹಾಕಿದ್ರೇನೆ ಹಣ ಬರಬೇಕು. ಅಂದ್ರೆ ನನ್ನ ಹತ್ರ ATM ಇದೆ, ಹಣ ಇದೆ ಅಂತ ಹೇಳಿದ್ರೆ ನಿನ್ನ ATM ಕಾರ್ಡ್ ಕಳೆದು ಹೋದ್ರೆ ಎಷ್ಟು ಲಕ್ಷ ಇದೆ ನಿನ್ಗೆ ಬ್ಯಾಂಕ್ ATM ನಿಮಗೆ ಹಣ ಕೊಡೋದಿಲ್ಲ. ಸೊ ಇದೇ ಸತ್ಸಂಬಂಧ, ದೇವರ ಸತ್ಸಂಬಂಧದ ಅನುಭವದಲ್ಲಿ ಬರುವಂತಹ ವಿಷಯ. ನಾನು ಏನೇ ಪ್ರಾರ್ಥನೆ ಮಾಡಿ ಹೇಗೆ ಮಾಡಿದ್ರು ಪ್ರೀತಿ ಎಂಬ ಒಂದು ಕಾರ್ಡ್, ದೇವರ ಆಜ್ಞೆ ಎಂಬ ಒಂದು ID ನನ್ನಲ್ಲಿ ಇಲ್ಲ ಅಂದ್ರೆ ನಾನು ದೇವರ ಸತ್ಸಂಬಂಧದಲ್ಲಿ ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ನಾನು ದೇವರ ಸತ್ಸಂಬಂಧದಿಂದ ದೂರ ಆಗ್ತೇನೋ, 2ನೇ ಹಂತದಲ್ಲಿ ನಾವು ನೋಡ್ತೇವೆ ಪ್ರಾಪಂಚಿಕ ವಿಷಯಗಳಲ್ಲಿ 10 ಕಟ್ಟಳೆಗಳನ್ನ ನಾವು ನೋಡ್ತೇವೆ. ಮೊದಲನೇದು ದೇವರ, ಮೊದಲನೇದು ಹೇಳಲಿಕ್ಕೆ ಯಾರಿಗಾದ್ರು ಬರ್ತದಾ? ಇಲ್ಲ ಮರ್ತು ಬಿಟ್ಟಿದ್ದೀರಾ? ನೆನಪಿದ್ಯಾ? ಅಯ್ಯೋ ಬ್ರದರ್, ಆಗ ಕಲ್ತಿದ್ದು ಬ್ರದರ್, ಅಯ್ಯೋ ಈಗ ಕೇಳ್ತಾ ಇದ್ರಲ್ಲ ಬ್ರದರ್ ನೀವು. ನಮಗೆ ಅವಾಗಲೇ ಆಯ್ತು ಬ್ರದರ್, 40 ವರ್ಷ ಪ್ರಾಯ ಆಗಿ ಹೋಯ್ತು, ಈಗ ಕೇಳ್ತಾ ಇದ್ರಲ್ಲ ಹೇಗೆ? ಎಷ್ಟೋ ಜನರಿಗೆ ಗೊತ್ತಿಲ್ಲ ದೇವರ ಕಟ್ಟಳೆಗಳು. ನಿಜವಾದ ಏಕದೇವರನ್ನು ಆರಾಧಿಸು, ನಿಜವಾದ ಏಕದೇವರನ್ನು ಆರಾಧಿಸು. ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ. ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು. ನಿನ್ನ ತಂದೆ ತಾಯಿಗಳನ್ನು ಗೌರವಿಸು. ಕೊಲೆ ಮಾಡಬೇಡ,
ಸುಳ್ಳಾಡಬೇಡ, ವ್ಯಭಿಚಾರಕ್ಕೆ ಆಸೆ ಪಡಬೇಡ, ವ್ಯಭಿಚಾರ ಮಾಡಬೇಡ, ಕದಿಯಬೇಡ, ಪರರ ವಸ್ತುಗಳಿಗೆ ಆಸೆ ಪಡಬೇಡ. 10 ಆಜ್ಞೆಗಳು. ಇದು ದೇವರ ಸತ್ಸಂಬಂಧಕ್ಕೆ ಇರುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಬಯೋಡಾಟಾ, ಅಗ್ರಿಮೆಂಟ್ ಇಲ್ಲ, ಏನು ಹೇಳೋದು, ರಿಸ್ಟ್ರಿಕ್ಷನ್ಸ್. ಈ 10 ಕಾರ್ಯ ನಮ್ಮ ಜೀವನದಲ್ಲಿ ಇರಬೇಕು. ನಾನು ದೇವರ ಸತ್ಸಂಬಂಧದಲ್ಲಿ ಸಂಪೂರ್ಣವಾಗಿ ಒಂದಾಗ್ತೀನಿ ಅಂದ್ರೆ ಈ 10 ಕಾರ್ಯಗಳು ನನ್ನ ಜೀವನದಲ್ಲಿ ಇರಬೇಕು. ಬರೀ ಪ್ರಾರ್ಥನೆ ಮಾತ್ರ ಇದ್ರೆ ಏನು ಪ್ರಯೋಜನ ಇಲ್ಲ. ಬರೀ ಧ್ಯಾನ ಮಾತ್ರ ಕೇಳ್ತಾ ಇದ್ರೆ ಪ್ರಯೋಜನ ಇಲ್ಲ. ದಿನ ಬಲಿಪೂಜೆಗೆ ದಿನಕ್ಕೆ 4 ಬಲಿಪೂಜೆ ನೋಡಿದ್ರೆ ಪ್ರಯೋಜನ ಇಲ್ಲ. ಈ ಕಂಡೀಷನ್ಸ್ ನಾನು ಫಾಲೋ ಮಾಡಬೇಕು. ಒಂದು ರೇಷನ್ ಕಾರ್ಡ್ ತಗೊಳ್ಬೇಕಾದ್ರೆ ಅದಕ್ಕೆ ಕಂಡೀಷನ್ಸ್ ಇದೆ. ಒಂದು DL ತಗೊಳ್ಬೇಕಾದ್ರೆ ಅದಕ್ಕೆ ಕಂಡೀಷನ್ಸ್ ಇದೆ. ಒಂದು ವೀಸಾ ತಗೊಳ್ಬೇಕಾದ್ರೆ ಒಂದು ಕಂಡೀಷನ್ಸ್ ಇದೆ. ಒಂದು ಪಾಸ್ಪೋರ್ಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಕಂಡೀಷನ್ಸ್ ಇದೆ. ಈಗ ಕೊರೋನಾ ಬಂದಿದೆ, ಒಂದು ಹೋಟೆಲ್ಗೆ ಹೋಗ್ಬೇಕಾದ್ರೆ, ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ ಒಂದು ಕಂಡೀಷನ್ ಇದೆ. ಅಂತರದಲ್ಲಿ ನಿಂತ್ಕೊಳ್ಬೇಕು, 6 ಅಡಿ ದೂರದಲ್ಲಿ. ಸನೈಸ್ ಮಾಡಿ ಕೈಗೆ ಹಾಕಬೇಕು, ಮುಚ್ಕೊಳ್ಬೇಕು, ಮೂಗಿಗೆ ಮಾಸ್ಕ್ ಹಾಕ್ಬೇಕು, ಹೋಗಿದ ತಕ್ಷಣ ಕೈ ಕಾಲು ತೊಳಿಬೇಕು, ಬಿಸಿ 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 ತಿನ್ಬೇಕು. ರಿಸ್ಟ್ರಿಕ್ಷನ್ಸ್, ಗೈಡ್ಲೈನ್ಸ್. ನಾನು ಇದನ್ನ ಮಾಡಬೇಕು, ಇದು ಬಂದಿದೆ, ಅದೇ ಇದನ್ನ ಅನುಸರಿಸಬೇಕು. ಹೀಗೆ ಪ್ರತಿಯೊಂದು ಕಾರ್ಯಕ್ಕೂ ರಿಸ್ಟ್ರಿಕ್ಷನ್ಸ್ ಇದೆ. ಅದನ್ನ ಅನುಸರಿಸಿದ್ರೆ ನಮಗೆ ಬೇರೆ ಸಿಕ್ಕಬೇಕು ಅಂತ. ಹೀಗೆ ನಾನು ದೇವರ ಸತ್ಸಂಬಂಧದಲ್ಲಿ ನಾನು ಒಂದಾಗಬೇಕಾದ್ರೆ ಈ ದೇವರ ಕಟ್ಟಳೆಗಳನ್ನು ನಾನು ಫಾಲೋ ಮಾಡಬೇಕು. ದೇವರು ನನ್ನ ಮುಂದೆ ಇಟ್ಟಿರುವಂತಹ ಈ ಕಟ್ಟಳೆಗಳನ್ನ ಪ್ರತಿಯೊಬ್ಬನು ಫಾಲೋ ಮಾಡಬೇಕು. ಇದು ಪ್ರತಿಯೊಬ್ಬ ಜಾತಿ ಜನಾಂಗದವರಿಗೂ ಸೀಮಿತವಾಗಿರುವಂತಹ ಕಟ್ಟಳೆ. ನಾವು ಬೈಬಲ್ನ ತೆಗೆದುಕೊಳ್ಳುವಾಗ ದೇವರು ಮೋಶೆ ಮೂಲಕವಾಗಿ 10 ಕಟ್ಟಳೆಗಳನ್ನ ಕೊಟ್ಟರು ಅಂತ. ಆದರೆ ಕ್ರೈಸ್ತರಿಗೆ ಮಾತ್ರವೇ ಈ ಕಟ್ಟಳೆ. ಕ್ರೈಸ್ತರು ಮಾತ್ರ ದೇವರ ಮಕ್ಕಳೇ. ಕ್ರೈಸ್ತರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರ, ಬೇರೊಬ್ಬರು ಯಾರು? ಇಲ್ಲೇ ಅವಿವೇಕತನದ ಚಿಂತೆ ನಮಗೆ ಬರುವಂಥದ್ದು. ಅನ್ಯ ಜನಾಂಗದವರನ್ನ, ಅನ್ಯ ಜನರನ್ನ ನಾನು ತಿರಸ್ಕರಿಸುವುದಾದರೆ ದೇವರ ಸತ್ಸಂಬಂಧದಲ್ಲಿ ನಾನಿಲ್ಲ. ಅನ್ಯ ಜನಾಂಗದವನನ್ನು ನೋಡಿ ನಾನು ತೀರ್ಪನ್ನು ಕೊಡುತ್ತೇನೆ, ಅವನು ಸರಿಯಲ್ಲ ಎಂದು ಹೇಳುವುದಾದರೆ ನಾನು ದೇವರ ಸತ್ಸಂಬಂಧದಲ್ಲಿ ಇಲ್ಲ. ಪ್ರತಿಯೊಬ್ಬ ಜಾತಿ ಜನಾಂಗದವರಿಗೂ ಸಹ ನಮಗೆ ಮೋಶೆ ಮೂಲಕವಾಗಿ 10 ಕಟ್ಟಳೆಗಳನ್ನು ಕೊಟ್ಟಿದೆ ಎಂಬುದಾಗಿ ಪವಿತ್ರ ಗ್ರಂಥ ಹೇಳ್ತಾ ಇದೆ. ಇಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಈ 10 ಕಟ್ಟಳೆಗಳು ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿಯೂ ದೇವರು ಬರೆಯಲ್ಪಟ್ಟಿದ್ದಾರೆ. ಯಾವ ಜಾತಿ ಜನಾಂಗದವರ ಬಳಿಗೆ ಹೋಗಿ, ಹಿಂದೂ ಸಹೋದರರಿರ್ಬೋದು, ಮುಸ್ಲಿಂ ಸಹೋದರರಿರ್ಬೋದು, ಅವ್ರಿಗೆ ಹೋಗಿ ಕೇಳಿ, ಸುಳ್ಳು ಹೇಳುವುದು ಸರಿಯ ತಪ್ಪ ಎಂಬುದಾಗಿ, ಕಳ್ಳತನ ಮಾಡುವುದು ಸರಿಯ ತಪ್ಪ ಎಂಬುದಾಗಿ, ದೇವರನ್ನ ಗೌರವಿಸುವುದು ಸರಿಯೋ ತಪ್ಪ ಎಂಬುದಾಗಿ, ವ್ಯಭಿಚಾರ ಮಾಡುವುದು ಸರಿಯೋ ತಪ್ಪ ಎಂಬುದಾಗಿ, ತಂದೆ ತಾಯಿಯನ್ನು ಗೌರವಿಸದಿರುವುದು ಸರಿಯೋ ತಪ್ಪ ಎಂಬುದಾಗಿ ಕರೆಕ್ಟಾಗಿ ಹೇಳ್ತಾರೆ. ಸರಿಯನ್ನ ಸರಿ, ತಪ್ಪನ್ನ ತಪ್ಪು ಎಂಬುದಾಗಿ. ದೈವ ಭಯವಿದೆಯೋ ಇಲ್ಲವೋ ಎಂಬುದಾಗಿ ಕೇಳಿ ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ಪ್ರತಿಯೊಬ್ಬ ಜಾತಿ ಜನಾಂಗದವರಲ್ಲಿಯೂ ಸಹ ದೇವರ ಸತ್ಸಂಬಂಧ ರಿಸ್ಟ್ರಿಕ್ಷನ್ ಗೊತ್ತುಂಟು, ಕಂಡೀಷನ್ಸ್ ಗೊತ್ತುಂಟು. ಆ ಕಂಡೀಷನ್ ಪ್ರತಿಯೊಬ್ಬರು ಸಹ ಮನುಷ್ಯನ ಫಾಲೋ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ದೈವವಿದೆ, ದೈವ ಭಯವಿದೆ. ಪ್ರತಿಯೊಬ್ಬರಿಗೂ ದೈವ ಭಯವಿದೆ. ಪ್ರಿಯರೇ, ಆದ್ದರಿಂದ ನಮ್ಮ ಜೀವನದಲ್ಲಿ ದೇವರು ನನಗೆ ಕೊಟ್ಟಿರುವಂತಹ ಈ ಒಂದು ಕಂಡೀಷನ್ಸ್ ನ ಫಾಲೋ ಮಾಡುವಾಗ ಮಾತ್ರವೇ ದೇವರ ಸತ್ಸಂಬಂಧ. ಬರೀ ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲ. ಇದನ್ನು ನಾನು ಒತ್ತಿ ಒತ್ತಿ ಹೇಳ್ತೇನೆ ಪ್ರಿಯರೇ. ಸ್ವರ್ಗೀಯಾತ್ಮ ಬಸ್ಸಿಕ್ಟನ ಮುಖಾಂತರ ಆಗಿದ್ದಂತೆ ನಾವು ದೇವರ ಸಾಮ್ರಾಜ್ಯವನ್ನ ನಾನು ಪ್ರವೇಶಿಸಬೇಕು ಅಂದ್ರೆ ದೇವರನ್ನ ನಾನು ಕಂಡುಕೊಳ್ಬೇಕು. ಮೊದಲು ದೇವರನ್ನ ನಾನು ಕಂಡುಕೊಳ್ಬೇಕು, ದೇವರನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ದೇವರು ನನ್ನೊಂದಿಗೆ ಏನನ್ನ ಆಸೆ ಪಡ್ತಾರೆ ಎಂಬುದನ್ನ ತಿಳ್ಕೊಳ್ಬೇಕು. ಇದನ್ನ ನಾನು ಕಂಡುಕೊಳ್ಳದೆ, ಇದನ್ನ ನಾನು ಅರ್ಥ ಮಾಡಿಕೊಳ್ಳದೆ ನಾನು ಏನೇ ಪ್ರಾರ್ಥನೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ನಾನು ದೇವರಲ್ಲಿ ಸಂಶಯವನ್ನು ಕಾಣಬಾರದು. ಹೌದು ಪ್ರಿಯರೇ, ದೇವರು
ದೇವರನ್ನ ನಾನು ಪ್ರೀತಿಸ್ತೇನೆ ಅದಲ್ಲ, ನಾನು ಪರರನ್ನ ಪ್ರೀತಿಸ್ಬೇಕು, ಅವಾಗಲೇ ನಾನು ದೇವರನ್ನ ಪ್ರೀತಿಸ್ತೇನೆ. ನಾನು ಪರರನ್ನ ಪ್ರೀತಿಸುವಾಗಲೇ ನಾನು ದೇವರನ್ನ ಪ್ರೀತಿಸ್ತೇನೆ ಅಂತೇಳಿ ಅರ್ಥ. ನನ್ನನ್ನ ಪ್ರೀತಿಸೋರಿಗೆ ಮಾತ್ರ ಪ್ರೀತಿಸಿ, ನನಗೆ ಕೊಡಿಸೋರಿಗೆ ಮಾತ್ರ ಕೊಡಿಸಿ, ನನಗೆ ತಿನ್ಸೋರಿಗೆ ಮಾತ್ರ ತಿನ್ನಿಸಿ, ನನ್ನ ಜೊತೆಲಿರೋರಿಗೆ ಮಾತ್ರ ನನ್ನ ಜೊತೆಲಿದ್ರೆ ಅದು ಪ್ರೀತಿ ಅಲ್ಲ. ದೇವರ ಸತ್ಸಂಬಂಧ ನಾನು ಪರರನ್ನು ಪ್ರೀತಿಸುವಾಗ ಮಾತ್ರ, ಅದೇ ದೇವರ ಆಜ್ಞೆ. ಯಾರು ದೇವರ ಮಗನು ಎಂದರೆ ಯಾರು ಪರರನ್ನ ಪ್ರೀತಿಸ್ತಾನೋ ಅವನೇ ದೇವರ ಮಗನು ಎಂಬುದಾಗಿ 1 ಯೋಹಾನನಿಗೆ ಬರೆದ ಪತ್ರದಲ್ಲಿ ನಾವು ನೋಡುತ್ತೇವೆ. ಪ್ರಿಯವತ್ತು ನನ್ನ ಜೀವನದಲ್ಲಿ, ನನ್ನ ಕುಟುಂಬ ಜೀವನದಲ್ಲಿ ನನಗೆ ಪ್ರೀತಿ ಇಲ್ಲ, ಪ್ರಯೋಜನವಿಲ್ಲ. ಹೀಗೆ 10 ಆಜ್ಞೆಗಳಲ್ಲಿ ಬಹುಮುಖ್ಯವಾಗಿ ನಾವು ನೋಡಿ ಬರ್ತಾ ಇದ್ದೇವೆ. ತಂದೆ ತಾಯಿಯನ್ನ ಪ್ರೀತಿಸ್ತಾ ಇದ್ದೇವೆ. ಪ್ರೀತಿಸು ಎಂಬ ಒಂದೇ ಪದದಲ್ಲಿ 10 ಆಜ್ಞೆಗಳು ಸಹ ನುಂಗಿ ಹೋಯಿತು. ಪ್ರಿಯರೇ, ಯಾವಾಗ ನಾವು ಈ ಪ್ರೀತಿಯನ್ನು ಕಳೆದುಕೊಂಡು ಬಿಡ್ತೀವೋ ದೇವರಲ್ಲಿ ಸತ್ಸಂಬಂಧವನ್ನು ನಾವು ಕಳೆದುಕೊಂಡಿದ್ದೇವೆ ಎಂಬುದಾಗಿ ಅರ್ಥ. ಯಾವಾಗ ಧರ್ಮಶಾಸ್ತ್ರವನ್ನು ನಾನು ಆಲಿಸುವುದಿಲ್ಲವೋ, ಬರೀ ಕೇವಲ ಕೇವಲ ಆಲಿಸುತ್ತೇನೋ ಪ್ರಯೋಜನವಿಲ್ಲ, ಅದು ಪಾಲಿಸುವಾಗ ಮಾತ್ರವೇ. ನಾವು ವಿಮೋಚನಾ ಕಾಂಡವನ್ನು ತೆಗೆದುಕೊಳ್ಳುವಾಗ ಶುಭ ಅಶುಭ ಎಂಬುದಾಗಿ ನಾವು ನೋಡುತ್ತೇವೆ. ಧರ್ಮಶಾಸ್ತ್ರವನ್ನು ಅನುಸರಿಸುವವನಿಗೆ ಸಿಕ್ಕುವಂತಹ ಆಶೀರ್ವಾದಗಳು, ಧರ್ಮಶಾಸ್ತ್ರ ನಿರಾಕರಿಸುವವನಿಗೆ ಸಿಕ್ಕುವಂತಹ ಶಾಪಗಳು. ಪ್ರಿಯಲ್ಲಿ ವಾಕ್ಯ ಹೇಳುತ್ತದೆ, ನೀನು ದೇವರ ಧರ್ಮಶಾಸ್ತ್ರವನ್ನ, ದೇವರ ಆಜ್ಞೆಗಳನ್ನ ಪಾಲಿಸದೆ ಹೋದರೆ ನೀನು ಭೂಮಿಯಲ್ಲಿ ಬಿತ್ತುವ ಬೀಜದಲ್ಲಿ ನಿನ್ನ ಫಲವನ್ನು ಕಾಣಲಿಕ್ಕೆ ಆಗುವುದಿಲ್ಲ. ಎರಡನೇದು, ನೀನು ಬಿತ್ತಿದಂತ ನಿನ್ನ ಕುಟುಂಬದಲ್ಲಿ, ನಿನ್ನ ಪತ್ನಿಯಲ್ಲಿ ಬಿತ್ತಿದಂತ ಬೀಜವಾಗಿರುವಂತ ನಿನ್ನ ಮಕ್ಕಳು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮೂರನೇದಾಗಿ, ನೀನು ಏನು ಸಂಪಾದನೆ ಮಾಡಿದರೂ ನಿನ್ನ ಜೇಬು ತೂತು ಜೇಬು. ನಾಲ್ಕನೇದಾಗಿ, ನೀನು ನನ್ನ ವಾಕ್ಯವನ್ನು, ನನ್ನ ಧರ್ಮಶಾಸ್ತ್ರವನ್ನು ಅನುಸರಿಸದೆ ಹೋದರೆ ನೀನು ಸಾಲ ತೆಗೆದುಕೊಳ್ಳುವವನಾಗುತ್ತೀಯ ಹೊರತು ಸಾಲ ಕೊಡುವವನಾಗುವುದಿಲ್ಲ. ನಾನು ಯಾವಾಗ ದೇವರ ಸಾಮ್ರಾಜ್ಯವನ್ನು ಕುರಿತು ಧ್ಯಾನಿಸ್ತಾ ಇದ್ದೇನೆ, ನನ್ನ ಧರ್ಮಶಾಸ್ತ್ರವನ್ನ, ದೇವರ ವಾಕ್ಯವನ್ನ ಯಾವಾಗ ನಾನು ಅನುಸರಿಸ್ತೇನೆ ಅಂದ್ರೆ ಇಲ್ಲಿ ನಾನು ದೇವರ ಸತ್ಸಂಬಂಧದ ಮುಖಾಂತರವಾಗಿ ನನ್ನ ಆಶೀರ್ವಾದವನ್ನು ಪಡೆದುಕೊಳ್ತೇನೆ. ಯಾವಾಗ ನನಗೆ ದೇವರಲ್ಲಿ ಸತ್ಸಂಬಂಧ ನನಗಿರುವುದಿಲ್ಲವೋ, ಅಂದರೆ ದೇವರ ವಾಕ್ಯವನ್ನು ಯಾವಾಗ ನನ್ನ ಜೀವನದಲ್ಲಿ ನಾನು ಅನುಸರಿಸುವುದಿಲ್ಲವೋ, ಅದು ನನಗೆ ಅಶುಭವಾಗಿ ಮಾರ್ಪಾಡಾಗುತ್ತದೆ, ನನಗೆ ಅದು ಶಾಪವಾಗಿ ಮಾರ್ಪಾಡಾಗುತ್ತದೆ. ನಿನ್ನ ವ್ಯವಸಾಯ ಭೂಮಿಯಲ್ಲಿ ನೀನು ಏನು ಬಿತ್ತಿದರೂ ಅವೆಲ್ಲವೂ ಮಿಡತೆಯ ಪಾಲಾಗುವುದು. ನಿನಗೆ ಹುಟ್ಟಿದ ಮಕ್ಕಳು ಶಾಪಗ್ರಸ್ತರಾಗುವರು. ನೀನು ಮಾಡುವ ಕೆಲಸದಲ್ಲಿ ಅಶುಭ, ನಿನ್ನ ಪ್ರಯಾಣದಲ್ಲಿ ಅಶುಭ. ಧರ್ಮಶಾಸ್ತ್ರವನ್ನು ನಾನು ಅನುಸರಿಸದೆ ಹೋದರೆ, ನಾನು ಏನೇ ದುಡಿದರೂ ನನ್ನ ಜೀವನದಲ್ಲಿ ನನ್ನ ಅಭಿವೃದ್ಧಿ ಆಗುವುದಿಲ್ಲ. ಪ್ರಿಯರೇ, ದೇವರಾಡುವಂತಹ ಪ್ರತಿಯೊಂದು ವಾಕ್ಯಗಳು ಜೀವವುಳ್ಳ ವಾಕ್ಯಗಳು. ಆದರೆ ನಾವು ಅವುಗಳನ್ನು ಯಾವುದನ್ನು ನಾವು ಧ್ಯಾನಿಸುವುದಿಲ್ಲ, ಅದನ್ನು ಯಾವುದನ್ನು ನಾವು ಪಾಲಿಸುವುದಿಲ್ಲ. ದೇವರು ನಮಗೆ ಕೊಡುವಂತಹ ವಿಧಿ ನಿಯಮಗಳು, ಕೊಟ್ಟಂತಹ ವಿಧಿ ನಿಯಮಗಳು ನಾವು ದೇವರೊಂದಿಗೆ ಜೀವಿಸಬೇಕು, ನಾವು ದೇವರಾಗಿ ಜೀವಿಸಬೇಕೆಂಬುದಕ್ಕಾಗಿ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವುದನ್ನು ಜನರು ನೋಡಿ ಏನೋ ಪ್ರಯೋಜನ ಇಲ್ಲ. ಏನ್ ಪ್ರಯೋಜನ ಇದೆ? ಏನ್ ಪ್ರಯೋಜನ ಇದೆ? ನಾಗಶೆಟ್ಟಿ, ಏನಾದ್ರೂ ಪ್ರಯೋಜನ ಇದೆ? ನಾವು ಪ್ರಾರ್ಥನೆ ಮಾಡೋದನ್ನ ಜನರು ನೋಡಿ ಏನಾದ್ರೂ ಪ್ರಯೋಜನ ಇದೆಯಾ? ಅಥವಾ ನಾವು ಸ್ತುತಿ ಮಾಡಿ, ಕೈ ಎತ್ತಿ ಸ್ತುತಿ ಮಾಡೋದನ್ನ ಜನ ನೋಡಿ, ನಿಮ್ಮ ಮನೆಯವರು ನೋಡಿ, ನಿಮ್ಮ ಫ್ರೆಂಡ್ಸ್ ನೋಡಿ ಏನಾದ್ರೂ ಪ್ರಯೋಜನ ಇದೆಯಾ? ಅಥವಾ ನೀವು ದಾನ ಧರ್ಮ ಮಾಡ್ತಾ ಇರೋದು, ಎಲ್ರಿಗೂ ಬ್ರೆಡ್ ಬನ್ನೋ ಏನೋ ಕೊಡ್ತಾ ಇರೋದನ್ನ ಜನ ನೋಡಿ ಏನಾದ್ರೂ ಪ್ರಯೋಜನ ಇದೆಯಾ? ಅಥವಾ ಎಲ್ರಿಗೂ ನಾನು ಕವರ್ಲಿ ದುಡ್ಡು ಕೊಡ್ತಾ ಇದ್ದೇನೆ ಅಂತೇಳಿ ಕೊಟ್ಟು ಜನ ನೋಡಿ ಏನಾದ್ರೂ ಪ್ರಯೋಜನ ಇದೆಯಾ?
ಏನು ಪ್ರಯೋಜನ ಇಲ್ಲ. ಜನ ನೋಡಿ ಏನು ಪ್ರಯೋಜನ ಇಲ್ಲ. ಜನ ಮೆಚ್ಚಿ ಕಾರ್ಯವಿಲ್ಲ, ದೇವರು ಮೆಚ್ಚಬೇಕು. ನಾನು ಮಾಡುವ ಯಾವುದೇ ಸೇವಾ ಕಾರ್ಯಗಳು, ದಾನ ಧರ್ಮಗಳು ದೇವರು ಮೆಚ್ಚುವಂತೆ ಮಾಡಬೇಕು. ನೋಡ್ತೀವಿ ರಾಜಕೀಯ ವ್ಯಕ್ತಿಗಳು, ಬಂತು ಕೊರೋನಾ ಬಂತು, ಅವರಿಗೆ ಕೊಡಬೇಕು, ಸಾಯ್ತಾ ಇದ್ರು, ಎಷ್ಟೋ ಜನ ಸಾಯ್ತಾ ಇದ್ರು. ಇವತ್ತು ನೋಡಿ ರಾಜಕೀಯ ವ್ಯಕ್ತಿಗಳಲ್ಲಿ ಕೋಟಿಗಟ್ಟಲೆ, ಸಾವಿರ ಕೋಟಿಗಟ್ಟಲೆ ಕೊಳಿತಾ ಇದೆ. ಕೋಟಿಗಟ್ಟಲೆ ಕೊಳಿತಾ ಇದೆ, ಸಾವಿರ ಕೋಟಿ ಶಿಶುಗಳಲ್ಲಿ ಕೊಳಿತಾ ಇದೆ. ಯಾರೋ ಕೊರೋನಾದಲ್ಲಿ 4 ಜನ ಕೊಟ್ಟರು ಅಂತ 4 ಜನ ಕೊಡಕ್ಕೆ ಶುರು ಮಾಡಿದ್ರು. ಅದೊಂದು ಬಾಕ್ಸ್ನ 5 kg ಅಕ್ಕಿ, 1 kg ಉಪ್ಪು, 1 kg ಬೇಳೆ, ಅರ್ಧ kg ರವೆ, ಒಂದು ಬಾಕ್ಸ್ ಕೊಟ್ರು. 2 ತಿಂಗಳು ಲಾಕ್ಡೌನ್, 2 ತಿಂಗಳು ಸೀಲ್ ಡೌನ್. ಯಾತಕ್ಕಾಗಿ ಕೊಟ್ಟದ್ದು? ರಾಜಕೀಯ ಗಿಮಿಕ್ಕಾಗಿ ಅಷ್ಟೇ. ಒಂದು ವ್ಯಕ್ತಿಗೆ 5 kg ಅಕ್ಕಿ, ಒಂದು ಕುಟುಂಬದಲ್ಲಿರೋವನಿಗೆ 5 ಜನ 6 ಜನ ಇದ್ದು 5 kg ಅಕ್ಕಿ ಕೊಟ್ಟು ಏನ್ ಪ್ರಯೋಜನ? ಏನೋ ಪ್ರಯೋಜನ ಇದೆಯಾ? ಜನ ನೋಡ್ಲಿಕ್ಕಾಗಿ, ಜನ ಮೆಚ್ಚಿಸ್ಲಿಕ್ಕಾಗಿ ಕೊಡುವಂಥದ್ದು. ಎಷ್ಟೋ ಜನರಿಗೆ ಸಿಕ್ಕಿದೆಷ್ಟು ಜನರಿಗೆ 1-2% ಜನರಿಗೆ ಸಿಕ್ತ ಅಷ್ಟೇ. ಇನ್ನು 98% ಜನರಿಗೆ ಸಿಕ್ಲಿಲ್ಲ. ಪ್ರಿಯ ಅಂದ್ರೆ ಜನ ಮೆಚ್ಚುವ ಕಾರ್ಯ ನಾವು ಮಾಡ್ಬೇಕು. ಜನರನ್ನ ಮೆಚ್ಚಿಸ್ಕೊಳ್ಳೋ ಕಾರ್ಯ ಮಾಡಿ ಏನೋ ಪ್ರಯೋಜನ ಇಲ್ಲ. ದೇವರ ಮೆಚ್ಚುವಂತ ಕಾರ್ಯ ಮಾಡಬೇಕು. ಅದೇ ಪ್ರೀತಿ. ದೇವರ ಸತ್ಸಂಬಂಧದಲ್ಲಿ ನಾನು ಒಂದಾಗಿದ್ದೇನೆ ಅಂದ್ರೆ ನಾನು ಸಂಪೂರ್ಣವಾಗಿ ನನ್ನನ್ನು ತಗ್ಗಿಸಿಕೊಳ್ತೇನೆ. ನನ್ನ ಪ್ರೀತಿಯಲ್ಲಿ ಕೊರತೆಯೇ ಬರುವುದಿಲ್ಲ. ಹೀಗೆ ನಾನು ಯಾವಾಗ ಈ ದೇವರ ಆಜ್ಞೆಗಳನ್ನು ನನ್ನ ಜೀವನದಲ್ಲಿ ಪಾಲಿಸುವುದಿಲ್ಲವೋ, ಈ ಕಂಡೀಷನ್ಸ್ ನನ್ನ ಜೀವನದಲ್ಲಿ ಇಲ್ಲವೋ, ನಾನು ದೇವರ ಸತ್ಸಂಬಂಧದಲ್ಲಿ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನನಗೆ ಶಾಂತಿಯಾಗಿ ಮಾರ್ಪಾಡಾಗುವುದಿಲ್ಲ, ಸಮಾಧಾನವಾಗಿ ಮಾರ್ಪಾಡಾಗುವುದಿಲ್ಲ, ಅಭಿವೃದ್ಧಿಯಾಗಿ ಮಾರ್ಪಾಡುವುದಿಲ್ಲ, ನನ್ನ ಜೀವನಕ್ಕೆ ಆಶೀರ್ವಾದವಾಗಿ ಮಾರ್ಪಾಡಾಗುವುದಿಲ್ಲ. ನಾನು ಯಾವಾಗ ದೇವರ ಸತ್ಸಂಬಂಧವನ್ನು ಬಿಟ್ಟು ಬಿಡುತ್ತೇನೆ, ದೇವರಲ್ಲಿ ಒಂದೇ ಮಾತಿನಲ್ಲಿ ಹೇಳುವುದಾದ್ರೆ ದೈವ ಭಯ. ದೇವರ ಸತ್ಸಂಬಂಧಕ್ಕೆ ಮೂಲಾಧಾರ ದೇವರ ಭಯ, ದೇವರ ಪ್ರೀತಿ. ಒಂದು ತಂದೆ ಅನ್ಬೇಕಾದ್ರೆ ಮಗನಿಗೆ ಪ್ರೀತಿನೂ ಇರ್ತದೆ, ಭಯನೂ ಇರ್ತದೆ, ಎರಡೂ ಬರ್ತದೆ. ಅಯ್ಯೋ ನಮ್ಮಪ್ಪ ಎಲ್ಲ ಕೊಡಿಸ್ತಾರಪ್ಪ, ನನಗೆ ಬೇಕಾಗಿದೆಲ್ಲ ಕೊಡ್ತಾರಪ್ಪ, ಅಯ್ಯೋ ನನಗೆ ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಎಲ್ಲ ನಮ್ಮಪ್ಪ ತುಂಬಾ ಒಳ್ಳೆಯವರಪ್ಪ, ತುಂಬಾ ಪ್ರೀತಿ ತಂದೆ ಮೇಲೆ. ಹಾಗೆ ಅಯ್ಯೋ ತಪ್ಪು ಮಾಡಿದ್ರೆ ನಮ್ಮಪ್ಪ ಹೊಡಿತಾರಪ್ಪ, ಅಯ್ಯೋ ನಾವು ಕೆಟ್ಟದ್ದು ಮಾಡಿದ್ರೆ ನಮ್ಮಪ್ಪ ಹೊಡಿತಾರೆ, ಅಲ್ಲೆಲ್ಲಾದ್ರೂ ರಸ್ತೆ ನೋಡಿದ್ರೆ ನನ್ನ ಹೊಡಿತಾರೆ, ಅಯ್ಯೋ ಇಲ್ಲಪ್ಪ ನಮ್ಮಪ್ಪ ಹೊಡಿತಾರೆ. ಪ್ರೀತಿ, ಭಯ ದೇವರ ಸತ್ಸಂಬಂಧಕ್ಕೆ ಮೂಲಾಧಾರ. ಪ್ರಿಯ, ನಾವು ಕೇವಲ ಬರೀ ದೇವರ ವಾಕ್ಯ ಅಂತ ಕೇಳ್ಕೊಂಡು ಹೋಗೋದಿಲ್ಲ. ನಾನು ಅದೇ ಹೇಳಿದೆ, ಸ್ವರ್ಗೀಯ ಯಾತ್ರೆ ಮೂಲಕವಾಗಿ ಪ್ರತಿಯೊಬ್ಬರು ದೇವರನ್ನ ಕಂಡುಕೊಳ್ಳಬೇಕು. ಅದ್ಭುತನ ಕಂಡುಕೊಂಡು ಏನು ಪ್ರಯೋಜನ ಇಲ್ಲ. ಈ ಅದ್ಭುತ ತಲೆ ಬಂತು, ಕೈ ಬಂತು, ಕಾಲ್ ಬಂತು, ಇದೆಲ್ಲ ಇಲ್ಲ. ಇದೆಲ್ಲ ಸ್ವರ್ಗರಾಜ್ಯಕ್ಕೆ ಹೋಗುವಂತದ್ದಲ್ಲ. ಈ ಕೈ ಬಂದು, ಕಾಲ್ ಬಂದು, ಹೊಟ್ಟೆ ನೋವಾಗಿ, ಕ್ಯಾನ್ಸರ್ ಹೋಗಿ, ಅದ್ ಬಂದು, ಟ್ಯೂಮರ್ ಹೋಯ್ತು, ನನಗೆ ಸೌಖ್ಯವಾಯ್ತು, ಶುಗರ್ ಹೋಯ್ತು, BP ಹೋಯ್ತು, ಇದರಿಂದ ಯಾರು ಸ್ವರ್ಗಕ್ಕೆ ಹೋಗುದಿಲ್ಲ. ಅವಿವೇಕತನ. ಇಂಥ ಒಂದು ಅದ್ಭುತ ನಡೀತು ಅಂತೇಳಿ ಸ್ವರ್ಗಕ್ಕೆ ಹೋಗಕ್ಕಾಗುದಿಲ್ಲ. ನೋಡಿ, ಇವತ್ತು ಸತ್ತವರಿಗೂ ಸಹ ಜೀವ ಕೊಡುವಂತಹ ವ್ಯಕ್ತಿಗಳಿದ್ದಾರೆ ಎಂಬುದಾಗಿ ಫೋಕಸ್ ಮಾಡ್ತಾರೆ. ಚಿಕ್ಕ ಮಕ್ಕಳು ಸತ್ತು ಹೋದಂತಹ ಮಗು, ಡಾಕ್ಟರ್ ಹೇಳಿದ್ದಾರೆ ಈ ಮಗು ಸತ್ತು ಹೋಗಿದೆ. ಏನ್ ಮಾಡಿದ್ರು? ಸತ್ತು ಹೋದ ಮಗುವನ್ನ ಸ್ಟೇಜ್ಗೆ ತರ್ತಾರೆ. ಈಗ ಯೇಸು ಸ್ವಾಮಿ ಜೀವ ಕೊಡ್ತಾರೆ ಎಂಬುದಾಗಿ ಪಬ್ಲಿಷ್ ಮಾಡ್ತಾರೆ. ಸಾವಿರಾರು ಜನರ ಮುಂದೆ ಒಂದು ಮಗುವನ್ನ ಇಟ್ಕೊಂಡು, ಸತ್ತು ಹೋದಂತ ಮಗುವನ್ನ, ವ್ಯಕ್ತಿಯನ್ನ ಇಟ್ಕೊಂಡು, ಈಗ ಯೇಸು ಸ್ವಾಮಿ ಜೀವವನ್ನು ಕೊಡ್ತಾರೆ, ಈಗ ನಾನು ಪ್ರಾರ್ಥನೆ ಮಾಡ್ತೇನೆ, ಯೇಸು ಸ್ವಾಮಿ ಈಗ ಜೀವವನ್ನು ಕೊಡ್ತಾರೆ ಎಂಬುದಾಗಿ ಪಬ್ಲಿಸಿಟಿ ಶುರು ಮಾಡ್ತಾರೆ. ನೀವು ನೋಡಿರ್ಬೋದು ಕೆಲವು ವಿಡಿಯೋಸ್ ಅಲ್ಲ, ಎಷ್ಟೋ ವಿಡಿಯೋಸ್ಗಳಿದೆ ಈ ತರ. ಸರಿಯಾಗಿ ಧ್ಯಾನಿಸಬೇಕು. ಮಕ್ಕಳನ್ನ, ಮಗುವನ್ನ, ವ್ಯಕ್ತಿಗಳನ್ನ ಇಟ್ಕೊಂಡು ಈಗ ಯೇಸು ಸ್ವಾಮಿ ಜೀವ ಕೊಡ್ತಾರೆ, ನಾನ್ ಪ್ರಾರ್ಥಿಸ್ಬೇಕಾದ್ರೆ ಜೀವ ಕೊಡ್ತಾರೆ. ಸೊ ಕಾನ್ಫಿಡೆನ್ಸ್. ಯೇಸು ಸ್ವಾಮಿ ಈ ಲೋಕದಲ್ಲಿದ್ರು. ಯಾಯರನ ಮಗಳು ಸತ್ತು ಹೋದ್ಲು, ಲಾಜರ ಸತ್ತು ಹೋದ, ಇನ್ನೊಬ್ಬ ಹುಡುಗ ಸತ್ತು ಹೋದ. ಸತ್ತು ಹೋದವರ ಬಳಿಗೆ ಯೇಸು ಸ್ವಾಮಿಯೇ ಹೋದರು. ಸತ್ತು ಹೋದವರ ಬಳಿಗೆ ಯೇಸು ಸ್ವಾಮಿ ಹೋದರು. ಯೇಸು ಸ್ವಾಮಿ ಬಳಿಗೆ ಯಾರು ಶವವನ್ನು ತರಲಿಲ್ಲ. ಆದರೆ ರೋಗಿಗಳ ಬಳಿ ಯೇಸು ಸ್ವಾಮಿ ಹೋದ್ರು.
ರೋಗಿಗಳು ಸಹ ಯೇಸು ಸ್ವಾಮಿ ಹತ್ರ ಬಂದರು. ಆದರೆ ಸತ್ತವರ ಬಳಿ ಯೇಸು ಸ್ವಾಮಿ ಹೋದ್ರು. ಸತ್ತವರು ಯಾರು ಯೇಸು ಸ್ವಾಮಿಯ ಶರೀರವನ್ನು ಯೇಸು ಸ್ವಾಮಿ ಮುಂದೆ ತರಲಿಲ್ಲ. ಪಾಯಿಂಟ್ ದಿಸ್. ಆದ್ರೆ ಯೇಸು ಸ್ವಾಮಿ ಹೇಳಿದ್ರು, ನಾನು ಮಾಡಿದವುಗಳಿಗಿಂತ ಹೆಚ್ಚಿನದವುಗಳನ್ನು ನಿಮಗೆ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಸಹ ಹೇಳಿದ್ರು. ಅದನ್ನ ಪ್ರೇಷಿತರು ಮಾಡಿದ್ರು. ಸತ್ಯ, 100ಕ್ಕೆ 100 ಸತ್ಯ, ಅದರಲ್ಲಿ ಎರಡು ಮಾತಲ್ಲ. ಇವತ್ತು ನೋಡಿ, ಒಬ್ಬ ಮನುಷ್ಯನು, ಒಂದು ಮಗುವು ಸಂಪೂರ್ಣವಾಗಿ ಮೂರ್ಛೆ ಹೋಗುವಂತ ಕೆಮಿಕಲ್ ಇದೆ. ಇಷ್ಟು ನಿಮಿಷಗಳ ಕಾಲ ಒಂದು ವ್ಯಕ್ತಿಯನ್ನ ನಾವು ಮತಿ ತಪ್ಪಿಸಬಹುದು ಒಂದು ಪರ್ಫ್ಯೂಮ್ ಸೆಂಟಿಂದ. ಒಂದು ಪರ್ಫ್ಯೂಮ್ ಸೆಂಟಿಂದ ಸತ್ತ ಶವವಾಗಿ ಮಾಡಬಹುದು ಒಂದು ವ್ಯಕ್ತಿಯನ್ನ. ಪ್ರಿಯರೇ, ಅದೇ ವ್ಯಕ್ತಿಯನ್ನ ಸತ್ತು ಶವವಾಗಿ ಮಾಡಿ ಮತ್ತೆ ಆ ಒಂದು ಪರ್ಫ್ಯೂಮ್ನ ಮೂಲಕವಾಗಿ ಆ ಪರ್ಫ್ಯೂಮ್ ಇಂದ ಹೊರಗಡೆ ಬರಲಿಕ್ಕೆ 1 ನಿಮಿಷ ಬೇಕು. ಅದಕ್ಕೆ ಇನ್ನೊಂದು ಪರ್ಫ್ಯೂಮ್ ಇದೆ, ಅದಕ್ಕೆ ಇನ್ನೊಂದು ಮದ್ದಿದೆ, ಸೆಂಟು. ಅದು ನೀರಿನಲ್ಲಿ ಬೆರೆಸಬಹುದು ಅಥವಾ ಬಟ್ಟೆಯಲ್ಲಿ ಸವರಬಹುದು. ಈ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಆ ಶ್ವಾಸ ಅವರ ಮೂಗಿನ ಬಳಿ ಇಟ್ಟರೆ, ಒಂದು 30 ಸೆಕೆಂಡು ಇಟ್ಟರೆ ಆ ಶ್ವಾಸ, ಆ ಮೂಗಿನಲ್ಲಿರುವಂತಹ ಶ್ವಾಸಕ್ಕೆ ಒಳಗಡೆ ಆ ಪರ್ಫ್ಯೂಮ್ ಒಳಗೆ ಹೋಗಬೇಕಾದ್ರೆ ಮತಿ ವಾಪಸ್ ಬರ್ತದೆ. ಸತ್ತು ಹೋದ ಎಂದು ಹೇಳುವವನು ಜೀವಿಸ್ತಾನೆ. ಹೌದು ಪ್ರಿಯರೇ, ಎಣ್ಣೆಗಳನ್ನು ಉಪಯೋಗಿಸ್ತಾರೆ, ತೈಲಗಳನ್ನು ಉಪಯೋಗಿಸ್ತಾರೆ. ಮೂಗಿನ ಬಳಿ ತೆಗೆದುಕೊಂಡು ಹೋಗಿ ಕೈಗಳಲ್ಲಿ ಹಚ್ಚಿಕೊಂಡು ಕೈಗಳನ್ನು ಇಡುವಾಗ ಎಷ್ಟೋ ಜನ ಕೆಳಗೆ ಮೂರ್ಛೆಯಾಗಿ ಬೀಳುತ್ತಾರೆ. ಅಂದ್ರೆ ಕೆಲವರು, ಆದರೆ ನಿಜವಾದ ಪವಿತ್ರಾತ್ಮನ ಶಕ್ತಿಯಲ್ಲಿ ಕೈ ತೋರಿಸೋದೇ ಬೇಕಾಗಿಲ್ಲ, ಹಾಗೆ ಕೆಳಗೆ ಬಿದ್ದು ಹೋಗ್ತಾರೆ. ಕೈ ಬೀಸಿದ್ರೆ ಬಿದ್ದು ಹೋಗ್ತಾರೆ. ಪವಿತ್ರಾತ್ಮನ ಶಕ್ತಿ ಅಷ್ಟು ಶ್ರೇಷ್ಠವಾಗಿ, ಅಂದರೆ ಇಲ್ಲಿ ತನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ, ನನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ನಾನು ಮಾಡುವಂಥದ್ದು. ಅಂದ್ರೆ ಅದ್ಭುತಗಳ ಹಿಂದೆ ಜನರು ಓಡ್ತಾ ಇದ್ದಾರೆ ಎಂಬುವಂತ ಕಾರ್ಯಕ್ಕೆ. ಬಹಿರಂಗವಾಗಿ ಸತ್ವದ ಶವವನ್ನು ನಾನು ಈಗ ಚಾಲೆಂಜ್ ಮಾಡ್ತೀನಿ, ನಿಮ್ಮ ಮುಂದೆ ನಾನು ಚಾಲೆಂಜ್ ಮಾಡ್ತೀನಿ. ಅದು ಯಾವ ವ್ಯಕ್ತಿ ಆಗಿರ್ಬೋದು, ಇಡೀ ಪ್ರಪಂಚದಲ್ಲಿ ಎಂತ ಒಂದು ಪ್ರವಾದಿ ಆಗಿದ್ದಾರೆ ಅಂತ ಹೇಳ್ಬೋದು. ಸತ್ತವರಿಗೆ ಜೀವ ಕೊಡ್ತಾರೆ ಇವರು. ನಾನು ಓಪನ್ ಚಾಲೆಂಜ್ ನಾನು ಹೇಳ್ತಾ ಇದ್ದೀನಿ ಈ ಸ್ವರ್ಗಯಾತ್ರೆ ಮೂಲಕವಾಗಿ. ಎಷ್ಟೋ ಮಿಷನರೀಸ್, ಎಷ್ಟೋ ಜನ ಶುಭ ಸಂದೇಶ ಸಾರ್ತಾ ಇದ್ದಾರೆ ಹಲವಾರು ಸಭೆಗಳಲ್ಲಿ ವೈಯಕ್ತಿಕವಾಗಿ. ತೊಂದರೆ ಇಲ್ಲ, ದೇವರವರನ್ನು ಆಶೀರ್ವದಿಸಲಿ. ನಾನು ಸತ್ತವರಿಗೆ ನಾನು ಜೀವವನ್ನು ಕೊಡುವ ವರವನ್ನು ಪಡೆದಿದ್ದೇನೆ ಅಂತ ಹೇಳುವವರು ಯಾರೇ ಇರಬಹುದು, ನಾನು ತರುವ ಶವಕ್ಕೆ ಅವರಿಗೆ ಜೀವ ಕೊಡ್ಲಿಕ್ಕೆ ಆಗ್ತದ? ಜೀವ ಕೊಡಬೇಕು. ದೇವರು ಒಬ್ಬ ಮನುಷ್ಯನಿಗೆ, ಸತ್ವದ ಮನುಷ್ಯನಿಗೆ ಜೀವವನ್ನು ಕೊಡುವಂತ ವರದಾನವನ್ನು ಕೊಡ್ತಾನೆ ಅಂದ್ರೆ ಬರೀ ಅವನ ಹತ್ರ ಸತ್ತು ಹೋಗಿದ್ದಾನೆ, ಅವನ ಜೊತೆಲಿರೋರು ಮಾತ್ರ ಸತ್ತು ಹೋಗಿರೋರಿಗೆ ಜೀವ ಕೊಡ್ತೀನಿ ಅನ್ನೋದಲ್ಲ. ಯಾರು ಹೇಳಿದ್ರು ಜೀವ ಕೊಡಬೇಕು. ದೆವ್ವವನ್ನು ಬಿಡಿಸುವಂತ ಅಧಿಕಾರ ಯೇಸು ಸ್ವಾಮಿ ನಿಮಗೆ ಕೊಟ್ಟುಬಿಟ್ರೆ, ನನಗೆ ಕೊಟ್ಟುಬಿಟ್ರೆ, ಎಲ್ಲಿ ಹೋದ್ರೂ ಆ ದುರಾತ್ಮನ ಬಿಡಿಸುವಂತ ಶಕ್ತಿ ದೇವರು ಕೊಟ್ಟಿರ್ತಾರೆ. ಬರೀ ನನಗೆ ನಾನು ಅರೇಂಜ್ ಮಾಡ್ಕೊಂಡಂತ ವ್ಯಕ್ತಿನ ಮಾತ್ರ ಅಲ್ಲ, ನಾನ್ ಕರ್ಕೊಂಡು ಬಂದು ನಾನು ಬ್ಯಾಟಲ್ ಮಾಡಿ ಕರ್ಕೊಂಡು ಬಂದು ನೀನು ಈಗ ಬಂದು ಸಾಕ್ಷಿ ಕೊಡಬೇಕು ಅಂತೇಳಿ ಸುಳ್ಳು ಸಾಕ್ಷಿನ ದುಡ್ಡು ಕೊಟ್ಟು ಸುಳ್ಳು ಸಾಕ್ಷಿನ ಹೇಳಿಕೊಡುವಂತ ವ್ಯಕ್ತಿಯಾಗಿ ಅಲ್ಲ. ಇವತ್ತು ಅದು ನಡೀತಾ ಇದೆ ತುಂಬಾ. ಸುಳ್ಳು ಸಾಕ್ಷಿಗಳು, ಹಣ ಕೊಟ್ಟು ಸುಳ್ಳು ಸಾಕ್ಷಿಯನ್ನು ಹೇಳಿಸೋದು ಬಹಿರಂಗವಾಗಿ. ಕಾರಣ ಏನು? ಜನ ಬರಬೇಕು, ಜನ ಮೆಚ್ಚಿಸಬೇಕು, ಜನ ಮೆಚ್ಚಬೇಕು. ಹೀಗೆ ನಾನು ಓಪನ್ ಚಾಲೆಂಜ್ ಹೇಳ್ತೇನೆ, ನನಗೆ ಜೀವ ಕೊಡುವ ಶಕ್ತಿ ಇದೆ, ನಾನು ಸತ್ತವನಿಗೆ ಜೀವ ಕೊಡ್ತೀನಿ ಅಂದ್ರೆ ಓಪನ್ ಚಾಲೆಂಜ್. ಸಾಯುವ ತನಕ ನಾನು ಅವರ ಜೊತೆ ಸೇವೆ ಮಾಡ್ತೇನೆ, ಅವರ ಕಾಲಡಿಯಲ್ಲಿ ಕೂತ್ಕೊಂಡು ನಾನು ಸೇವೆ ಮಾಡ್ತೇನೆ. ನಾನು ತರುವ ಶವಕ್ಕೆ ಅವರು ಜೀವ ಕೊಡಬೇಕು. ಮಾರ್ಚರಿಗೆ ಕರೆದುಕೊಂಡು ಮಾರ್ಚರಿಂದ ನಾನು ತರುವಂತ ಶವಕ್ಕೆ ಅವರು ಜೀವ ಕೊಡಬೇಕು. ಕೊಡ್ತಾರ? ಕೇಳಿ, ಅದು ಯಾವ ಪ್ರವಾದಿ ಆಗಿದ್ದರೆ, ಎಷ್ಟು ದೊಡ್ಡ ಶುಭ ಸಂದೇಶವಾಗಿ ನನಗೆ ಈ ವರ ಇದೆ, ನಾನು ಸತ್ತವರಿಗೆ ಜೀವ ಕೊಡ್ತೀನಿ ಅಂತ ಹೇಳ್ತಾರೆ, ಅವ್ರು ಯಾರಿದ್ರು ಸರಿನೇ, ನಾನು ತರುವಂತ ಶವಕ್ಕೆ, ನಾನು ಅವರ ಮುಂದೆ ಇಡುವಂತ ಶವಕ್ಕೆ, ನನ್ನ ಡಾಕ್ಟರ್ ವೈದ್ಯರು ಟೆಸ್ಟ್ ಮಾಡಿ ಇವನು ಸತ್ತು ಹೋಗಿದ್ದಾನೆ ಅಂತ ಹೇಳುವ ಶವಕ್ಕೆ ಜೀವ ಕೊಡ್ಲಿಕ್ಕೆ ಸಾಧ್ಯನಾ? ಸಾಧ್ಯವಾ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅದ್ಭುತಗಳ ಹಿಂದೆ ಅಲ್ಲ ದೇವರು. ಅದ್ಭುತಗಳನ್ನ ಕಂಡುಕೊಂಡು ದೇವರನ್ನ ಕಂಡುಕೊಳ್ಳೋದು ಅದು ವಿಶ್ವಾಸನೇ ಇಲ್ಲ.
ಯೇಸುವನ್ನು ಕಂಡುಕೊಳ್ಳಬೇಕು. ಯೇಸು ಯಾರು ಎಂಬುದನ್ನು ಕಂಡುಕೊಳ್ಳಬೇಕು. ಧರ್ಮಶಾಸ್ತ್ರವನ್ನು ನಾನು ಕಂಡುಕೊಳ್ಳಬೇಕು. ದೇವರ ಆಜ್ಞೆಗಳನ್ನು ನಾನು ಕಂಡುಕೊಳ್ಳಬೇಕು. ದೇವರಿಗೂ ನನಗೂ ಸತ್ಸಂಬಂಧ ಉಂಟಾಗಬೇಕು. ಯಾವುದರಲ್ಲಿ? ದೇವರಲ್ಲಿ ನನ್ನಲ್ಲಿರುವಂತಹ ವಿಶ್ವಾಸ, ಆ ಪ್ರೀತಿಯ ಐಕ್ಯತೆ ಮೂಲಕವಾಗಿ ನನಗೆ ಸತ್ಸಂಬಂಧ ಉಂಟಾಗಬೇಕು. ದೇವರ ಸತ್ಸಂಬಂಧದಲ್ಲಿ ನಾನು ಒಂದಾಗಬೇಕು. ಅದರ ಮುಖಾಂತರವಾಗಿ ದೇವರನ್ನು ಅರಿತುಕೊಳ್ಳಬೇಕು. ಅದ್ಭುತದ ಮೂಲಕವಾಗಿ, ಸೂಚಕ ಕಾರ್ಯಗಳ ಮೂಲಕವಾಗಿ ನಾನು ಯೇಸುವನ್ನು ಅರಿತುಕೊಂಡೆ, ಅವರೇ ದೇವರು ಇಲ್ಲ, ಅದು ಯಾವಾಗ ಬೇಕಾದ್ರೂ ಹೊಡೆದೋಗ್ಬೋದು. ಹೌದು ಪ್ರಿಯರೇ, ಜ್ಞಾನದಲ್ಲಿ ನಾವು ಯೋಚಿಸಬೇಕು. ಕೆಲವೊಂದನ್ನ ಬಹಿರಂಗವಾಗಿ ಮ್ಯಾಜಿಕ್ ಶೋ ನಡೆಸುವಾಗೆ ತಗೊಂಡು ಬಂದು, ಸತ್ತೋಗಿದೆ ಈ ಮಗು, ಸತ್ತೋಗಿದ್ದಾನೆ ನೋಡಿ ನಿಮ್ಮ ಮುಂದೆ ನಾನು ಜೀವ ಕೊಡ್ತೇನೆ ಅಂತೇಳಿ ಅಲ್ಲಿ ಸ್ತುತಿಸ್ಕೊಂಡು ಬೊಬ್ಬರಿಸಿಕೊಂಡು ಇಲ್ಲ. ಒಂದು ದಿನ ನನ್ನ ಒಂದು ಆಪ್ತ ಸ್ನೇಹಿತರಿದ್ರು. ಅವರು ಹೀಗೆ ಹೇಳ್ತಾ ಇದ್ರು, ನಾನು ಸತ್ತವರಿಗೆ ಜೀವ ಕೊಟ್ಟಿದ್ದೀನಿ ಅಂತ. ನಾನು ಹೇಳಿದೆ, ಬಾ ನನ್ನ ಜೊತೆಲಿ ಮಾರ್ಚರಿಗೆ ಹೋಗೋಣ, ಬಾ ನನ್ನ ಜೊತೆಲಿ ಮಾರ್ಚರಿಗೆ ಕರ್ಕೊಂಡು ಹೋಗ್ತೀನಿ, ಬಾ ನೀನ್ ಜೀವ ಕೊಡ್ಲಿಕ್ಕೆ ಇದೆ ಅಂತ ಹೇಳಿದ್ದು, ಬಾ ನನ್ನ ಜೊತೆಲಿ ಮಾರ್ಚರಿಗೆ ಕರ್ಕೊಂಡು ಹೋಗ್ತೇನೆ. ಒಂದು ಶವಕ್ಕೆ ನೀನು ಜೀವ ಕೊಡು ನೋಡ್ತೇನೆ, ಸತ್ವದಂತ ಒಂದು ವ್ಯಕ್ತಿಗೆ ಜೀವ ಕೊಡು. ಅವತ್ತು ನನ್ನ ಬಿಟ್ಟು ಹೋದಂತ ವ್ಯಕ್ತಿ ಕೋಪದಲ್ಲಿ ಇದುವರೆಗೂ ನನ್ನ ಹತ್ರ ಮಾತಾಡಿಲ್ಲ. ದೊಡ್ಡ ಶುಶ್ರೂಷಕ, ಆಗೋಯ್ತು 10 ವರ್ಷ. ಕಾರಣ ನಾನು ಹೇಳಿದಂತ ನೇರ ಮಾತು. ಅದು ಎಲ್ಲರದ್ರಗಳು ಹೇಳಿದೆ, ನಾನು ಒಬ್ಬನೇ ವೈಯಕ್ತಿಕವಾಗಿರುವಾಗ ಹೇಳಲಿಲ್ಲ, ಎಲ್ಲರದ್ರಗಳು ನಾನು ನೇರವಾಗಿ ಹೇಳಿದೆ, ಎಲ್ಲರದ್ರಗಳು ಹೇಳಿದೆ. ಇನ್ನೊಂದು ವ್ಯಕ್ತಿ ಅಲ್ಲಿ ನಿಂತ್ಕೊಂಡು ಶುಶ್ರೂಷಕ, ನನ್ನ ಜೊತೆಲಿ ಧ್ಯಾನದಲ್ಲಿ ಬಂದಂತಹ ಶುಶ್ರೂಷಕರು, ನೋಡಿ ಈಗ ನಿಮಗೆ ತಲೆನೋವಿತ್ತಿಗೆ ಬಿಟ್ಟೋಯ್ತಲ್ವಾ, ನೋಡಿ ನಿನಗೆ ಹೀಗಿತ್ತಲ್ವಾ, ಹೀಗೆ ಬಿಟ್ಟೋಯ್ತಲ್ವಾ ಮಾತಾಡ್ತಾ ಇದ್ರು. ನೇರವಾಗಿ ಹೇಳಿದೆ, ಮೊದಲು ಹೋಗಿ ನೀನು ಡಾಕ್ಟರ್ ಹತ್ರ ಹೋಗಿ ನಾಳೆ ಪರೀಕ್ಷೆ ಮಾಡ್ಕೊಂಡು ನೀನು ಬರಬೇಕು. ಯಾರೋ ಬ್ರದರ್ ಅಥವಾ ನಾನು ಹೇಳ್ಬಿಟ್ಟೆ ಅಂತೇಳಿ ನಿನಗೆ ಗುಣ ಆಯ್ತು ಅಂತ ನೀನು ಕುತ್ಕೊಂಡು 4 ಜನರಿಗೆ ಇಲ್ಲಿ ಬಂದು ಪೀಠ ಮೇಲೆ ಸಾಕ್ಷಿ ಕೊಡಬಾರ್ದು. ಅದು ಯೇಸುವನ್ನು ಅವಮಾನ ಪಡಿಸಿದಂತೆ. ಇವತ್ತು ನೀನು ಬಂದು ಸಂತೋಷದಲ್ಲಿ ಕೈ ತಟ್ಟಿ ಡ್ಯಾನ್ಸ್ ಮಾಡಿ ಹುಮ್ಮಸ್ಸಲ್ಲಿ ನನಗೆ ಎಲ್ಲ ಗುಣ ಆಗ್ಬಿಡ್ತು ಅಂತ ನೀನು ಇವತ್ತು ಹೇಳ್ಬಿಟ್ಟು ಹೋಗ್ತೀಯ. 1 ತಿಂಗಳಲ್ಲಿ ಅಥವಾ 10 ಪಟ್ಟಾಗಿ ನಿನ್ನಲ್ಲಿ ಆ ರೋಗ, BP, ಶುಗರ್ ಉಲ್ಪಣವಾಗ್ತದೆ. ಸೊ ಯೇಸುವನ್ನು ಯಾಕೆ ನೀನು ನಿರಾಕರಿಸ್ತೀಯ? ಯೇಸುವನ್ನು ಯಾಕೆ ನೀನು ಅವಮಾನ ಪಡಿಸ್ತೀಯ? ಒಂದು ಸಾಧಾರಣ ವ್ಯಕ್ತಿ ಮಾತನ್ನ ನೀನು ನಿನ್ನ ಹೃದಯದಲ್ಲಿ ಇಟ್ಕೊಂಡು ನೀನು ಮತ್ತೆ ರೋಗಿಯಾಗಿ ಯಾಕೆ ಹೋಗ್ತೀಯ? ಪ್ರಿಯರೇ, ನಾವು ಕೆಲವು ಸತ್ಯಗಳನ್ನು ಕಂಡುಕೊಳ್ಳಬೇಕು. ಕೆಲವು ಸತ್ಯಗಳಿಗೆ ನಾವು ಕಿವಿಗೊಡಬೇಕು. ಅಂದ್ರೆ ದೇವರ ಸತ್ಸಂಬಂಧ ಎಂಬುದು ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳಿಂದ ಅಲ್ಲ. ಅದು ದೇವರ ಸತ್ಸಂಬಂಧವನ್ನು ಸೂಚಿಸುವಂತದ್ದಲ್ಲ. ಅಲ್ಲಿ ನನ್ನಲ್ಲಿ ಒಂದು ಸ್ವಾರ್ಥತೆ ಬಂದ್ಬಿಡ್ತದೆ. ದೇವರ ಸತ್ಸಂಬಂಧದಲ್ಲಿ ಖಂಡಿತವಾಗಿಯೂ ಅದ್ಭುತಗಳಿದೆ, ಮಹತ್ಕಾರ್ಯಗಳನ್ನು ನಾವು ಕಾಣಬಹುದು. ಆದರೆ ದೇವರ ಸತ್ಸಂಬಂಧದ ಅನುಭವದಲ್ಲಿ ನಾವು ಕಾಣಬೇಕದನ್ನ. ಈ ಅದ್ಭುತ ಕಾರ್ಯಗಳನ್ನ ಕೇವಲ ಬೇರೆ ಆಯ್ಕೆಯಾದ ವ್ಯಕ್ತಿಗಳಿಗೆ ಮಾತ್ರ ಎಂಬುದು ಸುಳ್ಳು. ದೇವರ ವಾಕ್ಯವನ್ನ ತನ್ನ ಜೀವನದಲ್ಲಿ ಅಳವಡಿಸಿ ದೇವರ ಮುಂದೆ ಪ್ರಾಮಾಣಿಕವಾಗಿ ನಿಲ್ಲುವಂತಹ ಪ್ರತಿಯೊಬ್ಬರಿಗೂ ದೇವರು ತನ್ನ ವರದಾನಗಳನ್ನ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಈ ವರದಾನಗಳನ್ನ ಪಡ್ಕೊಳ್ಳಿಕ್ಕೆ ಯೋಗ್ಯರಾಗಿದ್ದೇವೆ. ದೇವರು ಪಕ್ಷಪಾತಿಯಲ್ಲ. ಅವರಿಂದ ಮಾತ್ರ ಸಾಧ್ಯ, ನನ್ನಿಂದ ಸಾಧ್ಯ ಇಲ್ಲ. ಖಂಡಿತ ಅಲ್ಲ, ನಿನ್ನಿಂದ ಸಾಧ್ಯ. ಅವನಿಗೆ ಹೇಗೆ ದೇವರು, ನಿನಗೂ ಹಾಗೆಯೇ ದೇವರು. ಅವರೊಡನೆ ಹೇಗೆ ದೇವರಿದ್ದಾರೋ ನಿನ್ನೊಡೆಯ ಹಾಗೆಯೇ ದೇವರಿದ್ದಾರೆ. ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲ್ಪಡುತ್ತದೆ. ಪ್ರಿಯ, ದೇವರ ಸತ್ಸಂಬಂಧ ಎಲ್ಲವನ್ನ ಕೊಡುತ್ತದೆ, ಎಲ್ಲವನ್ನ ಪಡೆದುಕೊಳ್ಳುವಂತೆ ಮಾಡುತ್ತದೆ. ಆದರೆ ಆ ದೇವರ ಸತ್ಸಂಬಂಧಕ್ಕೆ ಅನುಗುಣವಾದ ಜೀವನ ನನ್ನ ಜೀವನವಾಗಬೇಕು. ನಾನು ಏನೇ ನೋಡಿ ಅದ್ಭುತಗಳು ಮಾಡಿದ ತಕ್ಷಣ ದೇವರ ಸತ್ಸಂಬಂಧ ಅಂತ ನಾನು ಕನ್ಫರ್ಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದ್ಭುತಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ದೇವರ ಸತ್ಸಂಬಂಧಕ್ಕೂ ಆ ಅದ್ಭುತ ಎಂದು ತೆಗೆದುಕೊಳ್ಳುವಾಗ ಅಲ್ಲಿ ಸಂಪೂರ್ಣವಾದ ಸತ್ಸಂಬಂಧನ ಸಹ ನಾವು ಕಾಣಲಿಕ್ಕೆ ಆಗುತ್ತದೆ. ಯಾಕೆಂದ್ರೆ ನಾನು ಅದ್ಭುತವನ್ನು ಮಾಡುವಂತ ನನ್ನಲ್ಲಿಯೇ ಪ್ರೀತಿ ಇಲ್ಲ, ಕ್ಷಮೆ ಇಲ್ಲ, ದಯೆ ಇಲ್ಲ, ಕರುಣೆ ಇಲ್ಲ ಅಂದ್ರೆ ಹೇಗೆ ನಾನು ದೇವರ ಸತ್ಸಂಬಂಧದಲ್ಲಿದ್ದೇನೆ?
ಹೇಗೆ ದೇವರ ಸತ್ಸಂಬಂಧ ನನ್ನಲ್ಲಿ ಪ್ರಕಟವಾಗ್ತದೆ? ನನ್ನಲ್ಲಿ ಪವಿತ್ರಾತ್ಮರು ಕ್ರಿಯೆ ಮಾಡಬೇಕು ಅಂದ್ರೆ ದೇವರ ಸತ್ಸಂಬಂಧ ಬೇಕು. ಇವತ್ತು ಪವಿತ್ರಾತ್ಮರಿಗಿಂತ ಹೆಚ್ಚಿನ ಶಕ್ತಿಯನ್ನ ಸೈತಾನ ಕೊಡ್ತಾನೆ. ಸೈತಾನ ಸತ್ಸಂಬಂಧದಿಂದ ಸಿಕ್ಕುವಂತ ವರಗಳು ತುಂಬಾ ದೊಡ್ಡದಿದೆ ಪ್ರಿಯರೇ, ನಿಮಗೆ ಗೊತ್ತಿಲ್ಲ. ದೇವರ ಆತ್ಮರ ವರಗಳನ್ನ ಸೋಲಿಸುವಂತ ವರಗಳು ಸೈತಾನನ ವರಗಳಿಂದ ಸಿಕ್ಕುವಂತದ್ದಿದೆ. ನಾವು ನೋಡ್ತೇವೆ. ಇದಕ್ಕೆ ಚಿಕ್ಕ ಉದಾಹರಣೆಯಾಗಿ ಫಾರೋನ್ನ ಕಾಲದಲ್ಲಿ ನಾವು ನೋಡ್ತೇವೆ. ನೈಲ್ ನದಿಯಲ್ಲಿ ಕಡ್ಡಿಯನ್ನು ಹಾಕುವಾಗ ಮೋಶೆ ನೀರಾಯಿತು, ರಕ್ತವಾಯಿತು. ಅವರು ಹಾಕಿದ್ರು, ಅದು ರಕ್ತವಾಯಿತು. ಮೋಶೆಯ ಕೈಲಿರುವಂತಹ ಕೋಲು ಹಾವಾಯಿತು, ಅವರ ಕೈಲಿರುವಂತಹ ಕೋಲು ಹಾವಾಯಿತು. ಸತ್ತಂತ ಯೆಶಾಯನ ಆತ್ಮವನ್ನ ಕರೆದು ಮಾತನಾಡಿಸಿದಂತ ಒಂದು ಸ್ತ್ರೀ ಮಾತಾಡಿಸ್ತಾಳೆ. ಸತ್ತಂತ ಯೆಶಾಯನ ಆತ್ಮವನ್ನ ಕರೆದು ಮಾತಾಡಿಸ್ತಾಳೆ. ನೀವು ತಿಳ್ಕೊಳ್ಬೇಡಿ ಎಲ್ಲ ಪವಿತ್ರಾತ್ಮರಿಂದಲೇ ಸಿಗ್ತದೆ ಎಂಬುದಾಗಿ. ದೇವರ ಸತ್ಸಂಬಂಧದಿಂದ ಹೇಗೆ ನಮಗೆ ವರದಾನಗಳು ಸಿಗ್ತದೋ ಹಾಗೆ ಸೈತಾನನ ಸತ್ಸಂಬಂಧದಿಂದ ನಮಗೆ ವರದಾನಗಳು ಸಿಗ್ತದೆ. ಬ್ಲ್ಯಾಕ್ ಮ್ಯಾಜಿಕ್ ನೀವು ಕೇಳಿರಬಹುದು. ಈ ಬ್ಲ್ಯಾಕ್ ಮ್ಯಾಜಿಕ್ ನ ಮುಖಾಂತರವಾಗಿ ಸಾಕಷ್ಟು ಅದ್ಭುತಗಳನ್ನ ಮಾಡ್ತಾರೆ. ಆ ಅದ್ಭುತಗಳು ಯೇಸುಸ್ವಾಮಿ ಮಾಡಿದಂತೆಯೇ ಬೃಹತ್ತಾದ ಅದ್ಭುತಗಳಾಗಿರ್ತದೆ. ಮನುಷ್ಯನಿಗೆ ಇದು ದೇವರಿಂದಲೋ ದೆವ್ವದಿಂದಲೋ ಎಂದು ಗೊತ್ತಾಗುವುದಿಲ್ಲ. ಮಾಟ ಮಂತ್ರಗಳನ್ನ ನಾವು ನೋಡ್ತೇವೆ. ದೇವರ ಸತ್ಸಂಬಂಧದಿಂದ ಮಾಡುವಂತದ್ದ ಮಾಟ ಮಂತ್ರಗಳು. ಹಾಗಾದ್ರೆ ಅದು ದೇವರ ಸತ್ಸಂಬಂಧ ಅಂತ ಹೇಳ್ಬಹುದಲ್ಲ. ಸತ್ತ ಶವಗಳನ್ನ ತೋಡಿ ಅದರ ಮುಖಾಂತರವಾಗಿ ಅದ್ಭುತಗಳನ್ನ ಮಾಡ್ತಾರೆ. ಹಾಗಾದ್ರೆ ಅದು ದೇವರ ಸತ್ಸಂಬಂಧದಿಂದ ಕೂಡಿರುವಂತದ್ದ ಹೇಳಿಯಲ್ಲ. ಭೂತ ಪ್ರೇತಗಳನ್ನ ವಿಚಾರಿಸುತ್ತಾರೆ, ಬೈಬಲ್ನಲ್ಲಿ ಹೇಳುವಂಥದ್ದು ಅಲ್ಲ. ಭೂತ ಪ್ರೇತಗಳನ್ನ ವಿಚಾರಿಸಿ ಅದರೊಂದಿಗೆ ಮಾತನಾಡುತ್ತಾರೆ, ಅದರಿಂದ ಎಲ್ಲವನ್ನ ಪಡೆದುಕೊಳ್ಳುತ್ತಾರೆ. ಹಾಗಾದ್ರೆ ಅದು ದೇವರ ಸತ್ಸಂಬಂಧದಿಂದ ಮಾಡುವಂತದ್ದ. ರಕ್ತವನ್ನ ತೆಗೆದು ಬಲಿ ಕೊಟ್ಟು ದುರಾತ್ಮಗಳ ವಶ ಮಾಡಿಕೊಳ್ತಾರೆ. ಅದರಿಂದ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡ್ತಾರೆ. ದೇವರ ಸತ್ಸಂಬಂಧದಿಂದ ಕೂಡಿರುವಂತದ್ದ ಅವುಗಳು ಸಹ. ಪ್ರಿಯ, ನಾವು ತುಂಬಾ ಸುಲಭವಾಗಿ ಹೇಳಬಹುದು, ಅಷ್ಟೇ ಕಷ್ಟ. ದೇವರ ಸತ್ಸಂಬಂಧಕ್ಕೂ ದೆವ್ವದ ಸತ್ಸಂಬಂಧಕ್ಕೂ ಇರುವ ವ್ಯತ್ಯಾಸಗಳನ್ನ ಕಂಡುಕೊಳ್ಳಬೇಕು. ಒಬ್ಬ ಪ್ರೀತಿ ಇಲ್ಲದವ, ಕರುಣೆ ಇಲ್ಲದವ, ದೈವ ಪ್ರೀತಿ, ಮನುಷ್ಯ ಪ್ರೀತಿ, ಹೀಗೆ ಪ್ರೀತಿ, ಕರುಣೆ, ದಯೆ ಇಲ್ಲದವ ಅದ್ಭುತಗಳನ್ನು ಮಾಡುತ್ತಾನೆ ಎಂಬುದಾದರೆ, ಅವನಿಂದ ಅದ್ಭುತಗಳು ನಡೆಯುತ್ತದೆ ಎಂಬುದಾದರೆ, ಅದು ದೇವರ ಆತ್ಮದಿಂದ ನಡೆಯುವಂತಹ ಅದ್ಭುತಗಳಲ್ಲ, ದುರಾತ್ಮದಿಂದ ನಡೆಯುವಂತಹ ಅದ್ಭುತಗಳು. ದುರಾತ್ಮವು ಅವನನ್ನು ತನ್ನ ಕಸ್ಟಡಿಗೆ ತೆಗೆದುಕೊಳ್ಳುತ್ತದೆ. ಪ್ರಾರ್ಥಿಸುತ್ತಾನೆ, ಎಲ್ಲವನ್ನ ಮಾಡುತ್ತಾನೆ. ಆದರೆ ಅವನಿಂದ ನಡೆಯುವಂತಹ ಎಲ್ಲ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ದುರಾತ್ಮದ ವಶದಿಂದ ನಡೆಯುವಂಥದ್ದು. ದುರಾತ್ಮವು ಅವನ ಕಣ್ಣನ್ನು ಮುಚ್ಚಿಸುತ್ತದೆ. ನೀನು ಮಾಡು ಏನೂ ಇಲ್ಲ. ಯಾವಾಗ ನಿನ್ನಲ್ಲಿ ಪ್ರೀತಿ, ನಿನ್ನಲ್ಲಿ ಕ್ಷಮೆ, ದಯೆ, ಕರುಣೆ ನಿನ್ನಲ್ಲಿ ಇಲ್ಲವೋ, ಖಂಡಿತವಾಗಿಯೂ ದೇವರ ಸತ್ಸಂಬಂಧದ ಮೂಲಕವಾಗಿ ನಿನ್ನ ಜೀವನದಲ್ಲಿ ಅದ್ಭುತವನ್ನು ಕಾಣಲು ಸಾಧ್ಯವಿಲ್ಲ. ಹಾಗೂ ನಾನು ಪ್ರಾರ್ಥನೆ ಮಾಡುವಾಗ ನನಗೆ ಇದು ಸಿಕ್ಕಿತು, ದೇವರ ಸತ್ಸಂಬಂಧದಲ್ಲಿ ನೀನು ಒಂದಾಗದೆ ನನಗೆ ಸಿಕ್ಕಿತು ಎಂಬುದಾದರೆ ಅದು ದೇವರಿಂದ ಸಿಕ್ಕುವಂಥದ್ದಲ್ಲ, ಸೈತಾನನು ನಮ್ಮನ್ನು ಮರಳು ಮಾಡುತ್ತಾ ಇದ್ದಾನೆ ಎಂಬುದಾಗಿ ಅರ್ಥ. ಅದಕ್ಕೆ ನೋಡಿ, ಕೆಲವರು ಹೇಳ್ತಾರೆ, ಅಯ್ಯೋ ಎಂತ ಅನ್ಯಾಯ ಮಾಡ್ತಾನೆ, ಎಂತ ಸುಳ್ಳು ಹೇಳ್ತಾನೆ, ಎಂತ ಕೆಟ್ಟತನ ತೋರಿಸ್ತಾ ಇದ್ದಾನೆ, ಎಂದು ಸ್ವಲ್ಪ ಪ್ರೀತಿ ಇಲ್ಲ, ಹೆಂಡತಿಗೆ ಊಟ ಕೊಡೋದಿಲ್ಲ, ಗಂಡನಿಗೆ ಊಟ ಕೊಡೋದಿಲ್ಲ, ಎಲ್ಲರನ್ನು ಚೀಮಾರಿ ಮಾಡ್ತಾರೆ, ಹಾಗೆ ಮಾಡ್ತಾರೆ. ಆದ್ರೂ ಇವ್ರು ಇಷ್ಟೊಂದು ಮಾಡ್ತಾ ಇದಾರಲ್ಲ, ಇವ್ರಿಗೇನೂ ಸಂಭವಿಸೋದಿಲ್ವಲ್ಲ, ಇವ್ರು ಚೆನ್ನಾಗಿ ಶ್ರೀಮಂತರಾಗಿದ್ದಾರಲ್ಲ, ಇವ್ರಿಗೆ ಯಾವ ಕೊರತೆ ಇಲ್ವಲ್ಲ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇಷ್ಟು ಜೀವಿಸ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಏನೂ ನಡೀತಾ ಇಲ್ವಲ್ಲ. ಏನು ಕಾರಣ? ಇಲ್ಲೇ ದೇವರ ಸತ್ಸಂಬಂಧದಲ್ಲಿರುವಂತಹ ವ್ಯತ್ಯಾಸ. ದೇವರ ಸತ್ಸಂಬಂಧದಲ್ಲಿರುವವನು ಬೆಂಕಿಯ ಕುಲುಮೆಯಲ್ಲಿ ಹಾಕಿದಂತಹ ಕಬ್ಬಿಣವಾಗಿರುತ್ತಾನೆ, ಪಾದರಸದಲ್ಲಿ ಹಾಕಿದಂತಹ ಚಿನ್ನವಾಗಿರುತ್ತಾನೆ. ಅವನು ಶೋಧಿಸಲ್ಪಡುತ್ತಾನೆ. ನೋವು, ಕಣ್ಣೀರು, ದುಃಖ, ಸಮಸ್ಯೆ, ಹೋರಾಟಗಳು ದೇವರ ಸತ್ಸಂಬಂಧದಲ್ಲಿರುವವನಿಗೆ ಬರ್ತಾ ಇರ್ತದೆ.
ಅವನು ದೇವರನ್ನ ಕಂಡುಕೊಳ್ಳುತ್ತಾನೆ ಇರ್ತಾನೆ, ದೇವರನ್ನ ಹಿಂಬಾಲಿಸ್ತಾನೆ ಇರ್ತಾನೆ, ಆಜ್ಞೆಗಳನ್ನ ಪಾಲಿಸ್ತಾನೆ ಇರ್ತಾನೆ, ದೇವರ ಧರ್ಮಶಾಸ್ತ್ರವನ್ನು ಹಿಂಬಾಲಿಸ್ತಾನೆ ಇರ್ತಾನೆ. ಹಗಲು ರಾತ್ರಿ ದೇವರೇ ದೇವರೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅವನನ್ನ ತೆಗೆಳುವಂತಹ ಸಂದರ್ಭಗಳು, ಅವನು ಬಹಿಷ್ಕರಿಸಲ್ಪಡುವಂತಹ ಸಂದರ್ಭಗಳು. ಆದರೆ ದೇವರ ಸ್ಮರಣೆಯೇ ಇಲ್ಲದೆ ಯಾವತ್ತಿಗೂ ಒಂದು ದಿನ ಭಾನುವಾರ ಕ್ರೈಸ್ತನಾಗಿ, ಈಸ್ಟರ್ ಕ್ರೈಸ್ತನಾಗಿ, ಕ್ರಿಸ್ಮಸ್ ಕ್ರೈಸ್ತನಾಗಿ, ಯಾವತ್ತು ಧ್ಯಾನದ ಕ್ರೈಸ್ತನಾಗಿ, ಕೊಡುವುದಕ್ಕಾಗಿ, ದಾನ ಮಾಡುವುದಕ್ಕಾಗಿ ಹೆಸರನ್ನು ಹಾಕಿಕೊಳ್ಳುವ ಕ್ರೈಸ್ತನಾಗಿ ಜೀವಿಸುವ ಜೀವನದಲ್ಲಿ ಸುರಿಮಳೆಗಳು. ಯಾರು ಕ್ರಿಯೆ ಮಾಡುವುದು? ದೇವರ ಆತ್ಮವಲ್ಲ, ದುರಾತ್ಮ. ಪ್ರಿಯರೇ, ದೇವರ ಸತ್ಸಂಬಂಧ ಪ್ರೀತಿ, ದೇವರ ಸತ್ಸಂಬಂಧ ದಯೆ, ದೇವರ ಸತ್ಸಂಬಂಧ ಕರುಣೆ, ದೇವರ ಸತ್ಸಂಬಂಧ ದೈವ ಭಯ, ದೈವ ಪ್ರೀತಿ. ಹೀಗೆ ದೇವರ ಸತ್ಸಂಬಂಧದಿಂದ ನಾವು ಶುಭಕರವಾದುದನ್ನ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೇವೆ. ದೇವರ ಸತ್ಸಂಬಂಧದಲ್ಲಿ ನಾನು ಇಲ್ಲ ಎಂಬುದಾದರೆ ಅಶುಭಕರವಾದವುಗಳೇ ನನ್ನ ಜೀವನದಲ್ಲಿ ನಡೆಯುತ್ತದೆ. ಅದರಿಂದ ಕೊನೆಯ ಸೆಷನ್ ಆಗಿ ನಾಳೆ ಧ್ಯಾನಿಸ್ತೇವೆ ಯಾವುದು ಅಶುಭವಾದವುಗಳು. ನಾಳೆಯ ಕೊನೆಯ ಸೆಷನ್ 6ನೆಯ ಭಾಗ ದೇವರ ಸತ್ಸಂಬಂಧವನ್ನು ಕುರಿತಾದಂಥದ್ದು. ಯಾವುದು ಅಶುಭ, ನಾನು ದೇವರೊಂದಿಗೆ ಇಲ್ಲದಿದ್ದೋ, ದೇವರ ಸತ್ಸಂಬಂಧದಲ್ಲಿ ನಾನು ಇಲ್ಲದೆ ಹೋದರೆ ಅಶುಭವಾದವುಗಳು ಯಾವುದು, ನನ್ನ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ಯಾವುದು, ನನ್ನ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು ಯಾವುದು ಎಂಬುದನ್ನ ನಾಳೆ ನಾವು ಧ್ಯಾನಿಸೋಣ. ಪ್ರಿಯರೇ, ದಯವಿಟ್ಟು ನಿಮ್ಮೆಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ಪ್ರತಿಯೊಬ್ಬರನ್ನು ಆಹ್ವಾನಿಸಿ. ಪ್ರಿಯ, ದೇವರ ವಾಕ್ಯನ ಕೇಳ್ತಾ ಇದ್ದೆ, ನಾವು ಸಾರೋದು ದೇವರ ವಾಕ್ಯನೇ. ಆದರೆ ಮೊದಲು ನಾನು ದೇವರನ್ನ ಕಂಡುಕೊಳ್ಳಲಿಕ್ಕೆ ಬೇಕಾದ ಮಾರ್ಗ ನಾನು ಕಂಡುಕೊಳ್ಬೇಕು. ನಾನು ರೇಷನ್ ಕಾರ್ಡ್ ತಗೊಳ್ಬೇಕು ಅಂದ್ರೆ ಮೊದಲು ಅಪ್ಲಿಕೇಶನ್ ಕೊಡಬೇಕು, ಹೌದಲ್ಲ? ಒಂದು ID ಕಾರ್ಡ್ ಮೊದಲು ಅಪ್ಲಿಕೇಶನ್ ಕೊಡಬೇಕು. ಅದಕ್ಕೆ ವಿಧಿ ನಿಯಮಗಳಿದೆ. ಆ ವಿಧಿ ನಿಯಮಗಳನ್ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಅದು ನಮಗೆ ಸಿಗ್ತದಿಲ್ಲ ಅಂದ್ರೆ ಅದು ರಿಜೆಕ್ಟ್ ಆಗಿ ಹೋಗ್ತದೆ. ಹಾಗೆ ನಾನು ಮೊದಲು ದೇವರನ್ನ ಕಂಡುಕೊಳ್ಳಬೇಕು. ನನ್ನ ಕೊರತೆಗಳಿದ್ರೆ ದೇವರನ್ನ ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಕೊರತೆಗಳಿದ್ರೆ ದೇವರನ್ನ ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ದೇವರ ಆಜ್ಞೆಗಳನ್ನ ಪಾಲಿಸಬೇಕು, ಧರ್ಮಶಾಸ್ತ್ರನ ಅನುಸರಿಸಬೇಕು, ದೇವರನ್ನ ಸಂಪೂರ್ಣವಾಗಿ ಅರ್ಥಕೊಳ್ಬೇಕು. ಮನುಷ್ಯನಲ್ಲ, ಮನುಷ್ಯನ ಹಿಂದೆ ಅಲ್ಲ. ಸೊ ಅದರಿಂದ ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸುವ. ಪ್ರಿಯರೇ, ದಯವಿಟ್ಟು ನೀವೆಲ್ಲ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಪ್ಲೀಸ್. ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ, ಸ್ವಾಗತಿಸಿ. ನಿಮ್ಮ ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ಯಾರೇ ಇದ್ರು ಸ್ನೇಹಿತರನ್ನ ಈ ಗ್ರೂಪ್ಗಳಿಗೆ ಸ್ವಾಗತಿಸಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನಗಾಗಿ ಪ್ರಾರ್ಥಿಸಿ ಹಾಗೂ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ, ನಿಮ್ಮ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ.